ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕನ್ನಡ ಬುಕ್ಸ್ ನಾಲೆಡ್ಜ್. ಒಂದು ಚಿಕ್ಕ ಪ್ರಶ್ನೆ, ನಿಮ್ಮ ಲೈಫ್ನಲ್ಲಿ ಎಂದಾದರೂ ನನ್ನ ಸುತ್ತಮುತ್ತ ಇರೋರೆಲ್ಲ ಬರೀ ದಡ್ಡರು, ಈಡಿಯಟ್ಸ್, ಇವರಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ಅಂತ ನಿಮಗೆ ಅನ್ಸಿದ್ಯಾ? ನೀವು ಆಫೀಸ್ನಲ್ಲಿ ಬಾಸ್ ಹತ್ರ ಏನೋ ಐಡಿಯಾ ಹೇಳಕ್ಕೆ ಹೋಗ್ತೀರಾ, ಅವರು ನಿಮ್ಮ ಮುಖಾನೇ ನೋಡಲ್ಲ. ಮನೆಯಲ್ಲಿ ಹೆಂಡತಿ ಅಥವಾ ಗಂಡನ ಹತ್ರ ಸೀರಿಯಸ್ ವಿಷಯ ಮಾತಾಡ್ತಿದ್ರೆ ಅವರು ಜೋಕ್ ಮಾಡಿಕೊಂಡು ನಗ್ತಾ ಇರ್ತಾರೆ. ಇನ್ನು ಫ್ರೆಂಡ್ಸ್ ಹತ್ರ ಪ್ಲಾನ್ ಮಾಡಕ್ಕೆ ಹೋದ್ರೆ ಅವರು ಟೈಮ್ಗೆ ಬರಲ್ಲ. ಇವರನ್ನೆಲ್ಲ ನೋಡಿದಾಗ ನಮಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅಲ್ವಾ? ಯಾಕೆ ಜನ ಇಷ್ಟು ವಿಚಿತ್ರವಾಗಿ ಆಡ್ತಾರೆ ಅಂತ ತಲೆ ಕೆಟ್ಟು ಹೋಗುತ್ತೆ. ಆದರೆ ನಿಜ ಹೇಳ, ಅವರು ದಡ್ಡರಲ್ಲ, ಹಾಗೆ ನಾವು ಕೂಡ ದಡ್ಡರಲ್ಲ. ಸಮಸ್ಯೆ ಇರೋದು ಬೇರೆ ಕಡೆ. ನಾವು ಪ್ರತಿಯೊಬ್ಬರನ್ನು ನಮ್ಮ ತರಹನೇ ಯೋಚನೆ ಮಾಡಬೇಕು ಅಂತ ಬಯಸ್ತೀವಿ. ಆದರೆ ದೇವರು ಮನುಷ್ಯರನ್ನ 4 ಬೇರೆ ಬೇರೆ ಬಣ್ಣಗಳಲ್ಲಿ ಸೃಷ್ಟಿ ಮಾಡಿದ್ದಾನೆ. ಇವತ್ತು ನಾವು ಪ್ರಪಂಚವನ್ನೇ ಬೆರಗುಗೊಳಿಸಿದ ಥಾಮಸ್ ಎರಿಕ್ಸನ್ ಬರೆದಿರುವ ಸರೌಂಡೆಡ್ ಬೈ ಈಡಿಯಟ್ಸ್ ಪುಸ್ತಕದ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ತಾ ಇದ್ದೀವಿ. ವಿಷಯಕ್ಕೆ ಹೋಗೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಯಾಕಂದ್ರೆ ನಾವು ಸುಮ್ಮನೆ ಪುಸ್ತಕದ ಕಥೆ ಹೇಳಲ್ಲ, ನಿಮ್ಮ ಲೈಫ್ ಚೇಂಜ್ ಮಾಡೋ ನಾಲೆಡ್ಜ್ ಕೊಡ್ತೀವಿ. ಈ ವಿಡಿಯೋ ನೋಡಿದ ಮೇಲೆ ನೀವೇ ಹೇಳ್ತೀರಾ, ಇದು ನಂಗೆ ಬೇಕಿತ್ತು ಗುರು ಅಂತ. ಸ್ನೇಹಿತರೆ, ನಾನು ಅನ್ಕೊಂಡಿದ್ರೆ ಈ ಪುಸ್ತಕವನ್ನ ಕೇವಲ 10 ನಿಮಿಷದಲ್ಲಿ ಮುಗಿಸ್ಬೋದಿತ್ತು. ಆದರೆ ಈ ಪುಸ್ತಕದಲ್ಲಿ ಮನುಷ್ಯನ ಮನಃಶಾಸ್ತ್ರದ ಬಗ್ಗೆ ಎಷ್ಟೊಂದು ಆಳವಾದ ವಿಷಯಗಳಿವೆ ಅಂದರೆ ಅದನ್ನು ಮೇಲ್ಮೇಲೆ ಹೇಳಿದ್ರೆ ನಿಮಗೆ ಅರ್ಧಂಬರ್ಧ ನಾಲೆಡ್ಜ್ ಸಿಗುತ್ತೆ. ಅರ್ಧಂಬರ್ಧ ನಾಲೆಡ್ಜ್ ಯಾವಾಗಲೂ ಡೇಂಜರಸ್. ಅದಕ್ಕಾಗಿ ನಿಮಗೋಸ್ಕರ ವಿಶೇಷವಾಗಿ ನಾನು ಈ ವಿಡಿಯೋವನ್ನು 2 ಭಾಗಗಳಾಗಿ ಮಾಡ್ತಾ ಇದ್ದೀನಿ. ಭಾಗ 1 ಇವತ್ತಿನ ವಿಡಿಯೋ. ಇದರಲ್ಲಿ ನಾವು ಮನುಷ್ಯರ 4 ಬಣ್ಣಗಳು ಯಾವುವು, ನಿಮ್ಮ ಬಣ್ಣ ಯಾವುದು ಮತ್ತು ನಿಮ್ಮ ಸುತ್ತಮುತ್ತ ಇರೋರ ಸ್ವಭಾವ ಏನು ಅನ್ನೋದನ್ನು ಎಳೆಯಾಗಿ ಬಿಚ್ಚಿಡ್ತೀನಿ. ಇದು ಫೌಂಡೇಶನ್. ಭಾಗ 2 ಮುಂದಿನ ವಿಡಿಯೋ. ಒಮ್ಮೆ ಅವರ ಬಣ್ಣ ಯಾವುದು ಅಂತ ಗೊತ್ತಾದ ಮೇಲೆ ಅವ್ರನ್ನ ಹ್ಯಾಂಡಲ್ ಮಾಡೋದು ಹೇಗೆ, ಅವ್ರ ಹತ್ರ ಕೆಲಸ ಮಾಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಭಾಗ 2ರಲ್ಲಿ ತಿಳಿಸ್ತೀನಿ. ಸೊ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಇದ್ರೂ ಪರವಾಗಿಲ್ಲ, ವಿಷಯ ಪೂರ್ತಿ ಅರ್ಥ ಆಗಬೇಕು ಅನ್ನೋರು ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದೊಂದು ಲೈಕ್ ಕೂಡ ನನಗೆ ಈ ಥರದ ಡೀಟೇಲ್ಡ್ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಕೊಡುತ್ತೆ. ಹಾಗೆ ಈ ವಿಡಿಯೋ ಮುಗಿಯೋದ್ರೊಳಗೆ ನಾನು ಯಾವ ಕಲರ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅದನ್ನು ಮರೀದೆ ಕಮೆಂಟ್ ಮಾಡಿ. ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ. ಜಗತ್ತಿನ ಕಣ್ಣಲ್ಲಿ ಎಲ್ಲರೂ ಯಾಕೆ ದಡ್ಡರ ಥರ ಕಾಣಿಸ್ತಾರೆ? ಅಸಲಿ ಸತ್ಯ ಏನು? ಶುರು ಮಾಡೋಣ. ಅಧ್ಯಾಯ 1. ಜಗತ್ತಿನ ಕಣ್ಣಲ್ಲಿ ಎಲ್ಲರೂ ದಡ್ಡರೇನಾ? ದ ಆರಿಜಿನ್ ಆಫ್ ಇಡಿಯಟ್ಸ್. ಬನ್ನಿ ಸ್ನೇಹಿತರೆ, ವಿಷಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಪುಸ್ತಕದ ಲೇಖಕರಾದ ಥಾಮಸ್ ಎರಿಕ್ಸನ್ ಅವರಿಗೆ ಈ ದಡ್ಡರು ಅಥವಾ ಇಡಿಯಟ್ಸ್ ಅನ್ನೋ ಕಾನ್ಸೆಪ್ಟ್ ತಲೆಯಲ್ಲಿ ಬಂದಿದ್ದು ಹೇಗೆ ಗೊತ್ತಾ? ಅದಕ್ಕೊಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಥಾಮಸ್ ಅವರು ತಮ್ಮ ಕರಿಯರ್ ಆರಂಭಿಸಿದ ಹೊಸದರಲ್ಲಿ ಸ್ಟೂರ್ ಎನ್ನುವ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ನ ಭೇಟಿಯಾಗ್ತಾರೆ. ಇವರು ತುಂಬಾನೇ ಸಕ್ಸಸ್ಫುಲ್ ಉದ್ಯಮಿ. ಆದರೆ ಥಾಮಸ್ ಅವರು ಇವರ ಆಫೀಸ್ಗೆ ಹೋದಾಗ ಸ್ಟೂರ್ ಅವರ ವರ್ತನೆ ವಿಚಿತ್ರವಾಗಿತ್ತು. ಅವರ ಮುಖ ಪೂರ್ತಿ ಕೆಂಪಾಗಿತ್ತು, ಸಿಕ್ಕಾಪಟ್ಟೆ ಕೋಪದಲ್ಲಿದ್ರು. ಥಾಮಸ್ ಅವರು ಭಯಪಡುತ್ತಲೇ, ಸರ್, ಯಾಕೆ ಇಷ್ಟು ಟೆನ್ಷನ್ ತಗೊಂಡಿದ್ದೀರಾ, ಏನಾಯ್ತು ಅಂತ ಕೇಳ್ತಾರೆ. ಆಗ ಆ ಬಿಸ್ನೆಸ್ ಮ್ಯಾನ್ ಒಂದು ಮಾತು ಹೇಳ್ತಾರೆ. ಆ ಮಾತು ಎಂಥವರನ್ನು ಯೋಚನೆಗೆ ಹಚ್ಚುತ್ತೆ. ಅವರು ಹೇಳ್ತಾರೆ, ನನ್ನ ಸುತ್ತಮುತ್ತ ಇರೋರೆಲ್ಲ ಬರೀ ದಡ್ಡರು. ಐ ಆಮ್ ಸರೌಂಡೆಡ್ ಬೈ ಇಡಿಯಟ್ಸ್. ಅವರ ಪ್ರಕಾರ ಅವರ ಕಂಪನಿಯಲ್ಲಿ ಕೆಲಸ ಮಾಡುವ ಎಂಪ್ಲಾಯೀಸ್ ಯಾರಿಗೂ ಸರಿಯಾಗಿ ಕೆಲಸ ಮಾಡಕ್ ಬರಲ್ಲ, ಹೇಳಿದ್ದು ಅರ್ಥ ಆಗಲ್ಲ, ಎಲ್ಲರೂ ಒಂಥರ ದಡ್ಡರು ಅಂತ ಅವರು ಬೈತಾ ಇದ್ರು. ಆದರೆ ಥಾಮಸ್ ಅವರಿಗೆ ಒಂದು ಡೌಟ್ ಬಂತು. ಒಬ್ಬ ವ್ಯಕ್ತಿ ಸಕ್ಸಸ್ಫುಲ್ ಆಗಿರಬಹುದು, ಆದರೆ ಅವನ ಕಂಪನಿಯಲ್ಲಿ ಕೆಲಸ ಮಾಡುವ ಎಲ್ಲರೂ ದಡ್ಡರಾಗಿರಲು ಸಾಧ್ಯನಾ? ಚಾನ್ಸೇ ಇಲ್ಲ ಅಲ್ವಾ? ಹಾಗಾದ್ರೆ ಸಮಸ್ಯೆ ಇರೋದು ಎಂಪ್ಲಾಯೀಸ್ ಹತ್ರಾನಾ ಅಥವಾ ಈ ಬಾಸ್ ಹತ್ರಾನಾ? ಸ್ನೇಹಿತರೆ, ಇಲ್ಲಿ ನಾವು ಕಲಿಯಬೇಕಾದ ಮೊದಲು ಮತ್ತು ಅತಿ ಮುಖ್ಯವಾದ ಪಾಠ ಇದೆ. ಇದನ್ನು ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಅರ್ಧ ಸಮಸ್ಯೆ ಇಲ್ಲೇ ಸಾಲ್ವ್ ಆಗತ್ತೆ. ಜಗತ್ತಿನಲ್ಲಿ ಕಮ್ಯುನಿಕೇಷನ್ ಅಥವಾ ಸಂವಹನದ ಬಗ್ಗೆ ಒಂದು ಗೋಲ್ಡನ್ ರೂಲ್ ಇದೆ. ಅದೇನೆಂದ್ರೆ, ಸಂವಹನ ಅನ್ನೋದು ಯಾವಾಗಲೂ ಕೇಳುಗನ ನಿಯಮಗಳ ಮೇಲೆ ನಡೆಯುತ್ತದೆ. ಕಮ್ಯುನಿಕೇಷನ್ ಹ್ಯಾಪನ್ಸ್ ಆನ್ ದ ಲಿಸನರ್ಸ್ ಟರ್ಮ್ಸ್. ಇದರ ಅರ್ಥ ಏನು ಗೊತ್ತಾ? ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ನಾನು ನಿಮ್ಮ ಕಡೆಗೆ ಒಂದು ಬಾಲ್ ಎಸಿತೀನಿ ಅನ್ಕೊಳ್ಳಿ. ನೀವು ಅದನ್ನು ಕ್ಯಾಚ್ ಹಿಡಿಯಲಿಲ್ಲ ಅಂದರೆ ಅದು ಯಾರ ತಪ್ಪು? ನೀವು ಸರಿಯಾಗಿ ಕ್ಯಾಚ್ ಹಿಡಿಯಲಿಲ್ಲ ಅಂತ ನಾನು ನಿಮ್ಮನ್ನು ಬೈಬಹುದು. ಆದರೆ ನಿಜವಾಗ್ಲೂ ನೀವು ಎಲ್ಲಿದ್ದೀರೋ ನಿಮ್ಮ ಕೈಗೆ ಸಿಗೋ ಹಾಗೆ ಬಾಲ್ ಎಸೆಯದೇ ಇರೋದು ನನ್ನ ತಪ್ಪು ಅಲ್ವಾ? ಮಾತು ಕೂಡ ಅಷ್ಟೇ. ನಿಮ್ಮ ತಲೆಯಲ್ಲಿ ಎಷ್ಟೇ ಒಳ್ಳೆ ಐಡಿಯಾ ಇರಲಿ, ಅದನ್ನು ಎದುರುಗಡೆ ಇರೋ ವ್ಯಕ್ತಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿಲ್ಲ ಅಂದರೆ ಅಲ್ಲಿ ಫೇಲ್ ಆಗಿದ್ದು ನೀವು, ಅವರಲ್ಲ. ಆಗ ಆ ಬಿಸ್ನೆಸ್ ಮ್ಯಾನ್ ಸ್ಟೂರ್ ಮಾಡ್ತಿದ್ದ ತಪ್ಪು ಕೂಡ ಅದೇ. ತನಗೆ ಅರ್ಥವಾಗೋ ಭಾಷೆಯಲ್ಲಿ ಬೇರೆಯವರಿಗೂ ಅರ್ಥ ಆಗಬೇಕು ಅಂತ ಅವರು ಹಠ ಮಾಡ್ತಾ ಇದ್ರು. ಅದು ಆಗದಿದ್ದಾಗ
ಎಂಪ್ಲಾಯೀಸ್ನ ದಡ್ಡರು ಅಂತ ಕರೆದು ಸುಮ್ಮನಾಗ್ತಿದ್ರು. ನಿಮ್ಮ ಲೈಫ್ನಲ್ಲೂ ಹೀಗಾಗಿರಬಹುದು. ನಿಮ್ಮ ಪೇರೆಂಟ್ಸ್ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡುವಾಗ ನನ್ನ ಮಾತು ಇವರಿಗೆ ಅರ್ಥನೇ ಆಗಲ್ಲ ಅಂತ ನಿಮಗೂ ಅನ್ಸಿರಬಹುದು. ನಿಮಗೂ ಹಾಗೆ ಅನ್ಸಿದ್ರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾಕಂದ್ರೆ ನೀವೊಬ್ಬರೇ ಅಲ್ಲ, ನಾವೆಲ್ಲರೂ ಈ ತಪ್ಪನ್ನ ಮಾಡ್ತೀವಿ. ಹಾಗಾದ್ರೆ ಎದುರಿಗಿರುವ ವ್ಯಕ್ತಿಗೆ ಅರ್ಥವಾಗುವ ರೀತಿಯಲ್ಲಿ ನಾವು ಮಾತನಾಡುವುದು ಹೇಗೆ? ಅದಕ್ಕೆ ಲೇಖಕರು ನಮಗೆ ಒಂದು ಅದ್ಭುತವಾದ ದಾರಿಯನ್ನು ತೋರಿಸಿದ್ದಾರೆ. ಮನುಷ್ಯರನ್ನ ಅರ್ಥ ಮಾಡಿಕೊಳ್ಳೋಕ್ಕೆ ನಾವು ಅವರನ್ನ 4 ಬಣ್ಣಗಳಾಗಿ ವಿಂಗಡಣೆ ಮಾಡಬೇಕು: ಕೆಂಪು, ಹಳದಿ, ಹಸಿರು ಮತ್ತು ನೀಲಿ. ಈಗ ನಿಮ್ಮ ಮನಸ್ಸಿನಲ್ಲಿ ಕುತೂಹಲ ಇರಬಹುದು, ನಾನು ಯಾವ ಬಣ್ಣ, ನನ್ನ ಫ್ರೆಂಡ್ಸ್ ಯಾವ ಬಣ್ಣ ಅಂತ. ಇದನ್ನ ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದ್ರೆ ನಿಮ್ಮ ಬಣ್ಣ ಯಾವುದು ಅಂತ ಗೊತ್ತಾದ್ರೆ ಮಾತ್ರ ನಿಮ್ಮ ಬಲ ಮತ್ತು ಬಲಹೀನತೆ ಏನು ಅಂತ ಗೊತ್ತಾಗುತ್ತೆ. ಬನ್ನಿ, ಹಾಗಾದ್ರೆ ತಡ ಮಾಡೋದು ಬೇಡ. ಈ 4 ಬಣ್ಣಗಳಲ್ಲಿ ಅತ್ಯಂತ ಪವರ್ಫುಲ್ ಮತ್ತು ಕೆಲವೊಮ್ಮೆ ಡೇಂಜರಸ್ ಆಗಿರಬಹುದಾದ ಮೊದಲ ಬಣ್ಣದ ಬಗ್ಗೆ ಈಗ ತಿಳ್ಕೊಳ್ಳೋಣ. ಅಧ್ಯಾಯ 2: ಕೆಂಪು ವ್ಯಕ್ತಿತ್ವ, ಬಾಸ್ ಯಾರು, ದ ರೆಡ್ ಬಿಹೇವಿಯರ್. ಬನ್ನಿ ಸ್ನೇಹಿತರೆ, ಮೊದಲನೇ ಬಣ್ಣದ ಬಗ್ಗೆ ಮಾತಾಡೋಣ. ಅದೇ ಕೆಂಪು, ರೆಡ್. ನೀವು ಒಂದು ರೂಮ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರಿಗಿಂತ ಜೋರಾಗಿ ಮಾತಾಡೋ, ಎಲ್ಲರ ಗಮನ ಸೆಳೆಯೋ ವ್ಯಕ್ತಿ ಯಾರಾದರೂ ಇದ್ರೆ ಅದು ಪಕ್ಕಾ ಕೆಂಪು ವ್ಯಕ್ತಿತ್ವದವರೇ ಆಗಿರ್ತಾರೆ. ಲೇಖಕರು ಇವರನ್ನ ಡಾಮಿನೆಂಟ್ ಅಥವಾ ಅಧಿಕಾರ ಚಲಾಯಿಸುವವರು ಅಂತ ಕರೀತಾರೆ. ಹಿಪೋಕ್ರೇಟ್ಸ್ ಕಾಲದಿಂದಲೂ ಇವರನ್ನ ಕೋಪಿಷ್ಠರು ಅಂತಾನೆ ಕರೀತಾ ಇದ್ರು. ಆದರೆ ಇವರು ಬರೀ ಕೋಪಿಷ್ಠರಲ್ಲ, ಇವರು ಹುಟ್ಟ ಲೀಡರ್ಸ್. ಇವರನ್ನ ಕಂಡುಹಿಡಿಯೋದು ಹೇಗೆ? ಸ್ವಲ್ಪ ನಿಮ್ಮ ಆಫೀಸ್ ಬಾಸ್ನ ಅಥವಾ ನಿಮ್ಮ ಮನೆಯಲ್ಲಿರೋ ಸ್ಟ್ರಿಕ್ಟ್ ದೊಡ್ಡವರನ್ನ ನೆನಪಿಸಿಕೊಳ್ಳಿ. ಇವರು ನಮಸ್ಕಾರ, ಚಹಾ, ಕಾಫಿ ಅನ್ನೋ ಫಾರ್ಮ್ಯಾಲಿಟೀಸ್ನ ಇಷ್ಟಪಡಲ್ಲ. ಇವರಿಗೆ ಯಾವಾಗಲೂ ವಿಷಯಕ್ಕೆ ಬನ್ನಿ ಅನ್ನೋದೇ ಮಂತ್ರ. ಹೇಗಿದ್ದೀರಾ ಸರ್ ಅಂತ ನೀವು ಕೇಳಿದ್ರೆ, ಚೆನ್ನಾಗಿದ್ದೀನಿ, ಆದರೆ ಕೆಲಸ ಏನಾಯಿತು ಅಂತ ಇವರು ಮರುಪ್ರಶ್ನೆ ಹಾಕ್ತಾರೆ. ಇವರಿಗೆ ಸಮಯ ಅಂದ್ರೆ ಹಣ ಇದ್ಹಾಗೆ, ಟೈಮ್ ಈಸ್ ಮನಿ. ಇವರು ತುಂಬಾ ಫಾಸ್ಟ್ ಆಗಿ ನಿರ್ಧಾರ ತಗೊಳ್ತಾರೆ. ರಿಸ್ಕ್ ತಗೊಳ್ಳೋಕೆ ಇವರು ಹೆದರೋಲ್ಲ. ಕೆಂಪು ಬಣ್ಣದವರ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಇವರಿಲ್ಲ ಅಂದ್ರೆ ಜಗತ್ತು ಮುಂದೆ ಹೋಗೋದೇ ಇಲ್ಲ. ಇವರು ಗುರಿ ಮುಟ್ಟೋಕೆ ಏನು ಬೇಕಾದರೂ ಮಾಡ್ತಾರೆ. ಇವರು ಕಾಂಪಿಟೀಷನ್ ಅಂದ್ರೆ ಇಷ್ಟಪಡ್ತಾರೆ. ನೀವು ಇವರಿಗೆ ನಿನ್ನ ಕೈಯಲ್ಲಿ ಇದು ಆಗಲ್ಲ ಅಂತ ಚಾಲೆಂಜ್ ಮಾಡಿದ್ರೆ ಸಾಕು, ಪ್ರಾಣ ಹೋದ್ರೂ ಸರಿ ಅದನ್ನ ಮಾಡಿ ತೋರಿಸ್ತಾರೆ. ಸ್ಟೀವ್ ಜಾಬ್ಸ್, ಡೊನಾಲ್ಡ್ ಟ್ರಂಪ್ ಅಥವಾ ನಮ್ಮ ಇತಿಹಾಸದ ರಾಜರುಗಳೆಲ್ಲ ಹೆಚ್ಚಾಗಿ ಈ ಕೆಂಪು ಕೆಟಗರಿಗೆ ಸೇರ್ತಾರೆ. ಆದರೆ ಇವರ ಮೈನಸ್ ಪಾಯಿಂಟ್ ಏನು? ಇವರು ಬೇರೆಯವರ ಮಾತು ಕೇಳಲ್ಲ. ಇವರಿಗೆ ಬೇರೆಯವರ ಭಾವನೆಗಳು ಅಥವಾ ಎಮೋಷನ್ಸ್ ಅರ್ಥ ಆಗಲ್ಲ. ಇವರು ತುಂಬ ರೂಡಾಗಿ ಕಾಣಿಸ್ತಾರೆ. ನಾನ್ ಹೇಳಿದ್ದೇ ವೇದವಾಕ್ಯ, ನಾನ್ ಹೇಳಿದ ಹಾಗೆ ನೀನು ಕೇಳಬೇಕು ಅನ್ನೋದು ಇವರ ಹಠ. ಇವರು ಕೋಪ ಮಾಡ್ಕೊಂಡ್ರೆ ಎದುರಿಗಿರೋರು ಸುಮ್ಮನೆ ನಿಲ್ಬೇಕು, ಇಲ್ಲಾಂದ್ರೆ ಯುದ್ಧನೇ ಆಗ್ಬಿಡುತ್ತೆ. ಸ್ನೇಹಿತರೆ, ಒಂದು ಮುಖ್ಯ ವಿಷಯ ಹೇಳ್ತೀನಿ ಕೇಳಿ. ಜಗತ್ತಿನಲ್ಲಿ ಕೇವಲ 15% ಜನ ಮಾತ್ರ ಪ್ಯೂರ್ ರೆಡ್ ಆಗಿರ್ತಾರೆ. ಆದರೆ ಇವರೇ ಜಗತ್ತನ್ನ ಆಳೋದು. ಈಗ ಯೋಚನೆ ಮಾಡಿ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಾದರೂ ಇದ್ದಾರಾ? ಸಣ್ಣ ವಿಷಯಕ್ಕೂ ಜೋರಾಗಿ ರೇಗಾಡೋರು, ಆದರೆ ಕೆಲಸ ಪಟಪಟನೆ ಮುಗಿಸೋರು. ಇದ್ರೆ ಅವರೇ ಈ ರೆಡ್. ನಿಮ್ಮ ಸ್ವಭಾವ ಕೂಡ ಹೀಗೆ ಇದ್ರೆ ಅಥವಾ ನಿಮಗೆ ಗೊತ್ತಿರೋರು ಹೀಗಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ರೆಡ್ ಅಂತ ಟೈಪ್ ಮಾಡಿ. ಆದರೆ ಈ ಜಗತ್ತಿನಲ್ಲಿ ಬರೀ ಕೆಲಸ ಕೆಲಸ ಅಂತ ಓಡೋರು ಮಾತ್ರ ಇಲ್ಲ. ಕೆಲಸವನ್ನೇ ಮರೆತು ಬರೀ ಮಾತು, ಮಜಾ, ಮಸ್ತಿ ಅಂತ ಇರೋರು ಇದ್ದಾರೆ. ಅವರೇ ನಮ್ಮ ಮುಂದಿನ ಬಣ್ಣ, ಹಳದಿ, ಯೆಲ್ಲೋ. ಇವರು ಹೇಗಿರ್ತಾರೆ ಗೊತ್ತಾ? ಇವರ ಬಗ್ಗೆ ತಿಳ್ಕೊಂಡ್ರೆ ನೀವು ಬಿದ್ದು ಬಿದ್ದು ನಗ್ತೀರಾ. ಬನ್ನಿ ನೋಡೋಣ. ಅಧ್ಯಾಯ 3: ಹಳದಿ ವ್ಯಕ್ತಿತ್ವ, ಬರೀ ಮಾತು, ಕಮ್ಮಿ ಕೆಲಸ, ದ ಯೆಲ್ಲೋ ಬಿಹೇವಿಯರ್. ಬನ್ನಿ ಸ್ನೇಹಿತರೆ, 2ನೇ ಬಣ್ಣದ ಬಗ್ಗೆ ನೋಡೋಣ. ಅದೇ ಹಳದಿ, ಯೆಲ್ಲೋ. ನೀವು ರೆಡ್ ವ್ಯಕ್ತಿತ್ವದವರನ್ನು ನೋಡಿದ್ರೆ ಸ್ವಲ್ಪ ಭಯ ಆಗುತ್ತೆ ಅಲ್ವಾ? ಆದರೆ ನೀವೀ ಹಳದಿ ಬಣ್ಣದವರನ್ನು ನೋಡಿದ್ರೆ ನಿಮಗೆ ಖುಷಿಯಾಗುತ್ತೆ. ಯಾಕಂದ್ರೆ ಇವರು ನಡಿಯಾಡೋ ಸೂರ್ಯನ ಕಿರಣ ಇದ್ದ ಹಾಗೆ. ಲೇಖಕರು ಇವರನ್ನ ಇನ್ಸ್ಪೈರಿಂಗ್ ಅಥವಾ ಸ್ಫೂರ್ತಿದಾಯಕ ವ್ಯಕ್ತಿಗಳು ಅಂತ ಕರೀತಾರೆ. ಇವರು ಎಲ್ಲಿರ್ತಾರೋ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ. ಇವರನ್ನ ಕಂಡುಹಿಡಿಯೋದು ಹೇಗೆ? ತುಂಬ ಸಿಂಪಲ್. ಪಾರ್ಟಿಗಳಲ್ಲಿ, ಮದುವೆಗಳಲ್ಲಿ ಅಥವಾ ಆಫೀಸ್ ಕ್ಯಾಂಟೀನ್ನಲ್ಲಿ ಯಾರು ಅತಿ ಹೆಚ್ಚು ಮತ್ತು ಜೋರಾಗಿ ನಗ್ತಾ ಮಾತಾಡ್ತಾ ಇರ್ತಾರೋ ಅವರೇ ಈ ಯೆಲ್ಲೋ. ಇವರಿಗೆ ಅಪರಿಚಿತರು ಅನ್ನೋ ಪದನೇ ಗೊತ್ತಿಲ್ಲ. ಇವರು ಬಸ್ ಸ್ಟ್ಯಾಂಡ್ನಲ್ಲಿ ಪಕ್ಕ ಕೂತವರನ್ನ ಕೂಡ 5 ನಿಮಿಷದಲ್ಲಿ ಫ್ರೆಂಡ್ ಮಾಡ್ಕೊಳ್ತಾರೆ. ಇವರು ಆಶಾವಾದಿಗಳು, ಆಪ್ಟಿಮಿಸ್ಟಿಕ್. ಎಂಥದ್ದೇ ದೊಡ್ಡ ಸಮಸ್ಯೆ ಬಂದರೂ ಪರವಾಗಿಲ್ಲ ಬಿಡು ಮಚ್ಚ, ಎಲ್ಲ ಸರಿಯಾಗುತ್ತೆ ಅಂತ ನಗುವವರು. ಇವರ ಪ್ಲಸ್ ಪಾಯಿಂಟ್ ಏನು ಗೊತ್ತಾ? ಇವರು ಅದ್ಭುತವಾಗಿ ಮಾತಾಡ್ತಾರೆ. ಇವರು ಒಳ್ಳೆ ಮಾರ್ಕೆಟಿಂಗ್ ಮಾಡಬಲ್ಲರು.
ಇವರ ಹತ್ರ ಜನಗಳನ್ನ ಕನ್ವಿನ್ಸ್ ಮಾಡೋ ಶಕ್ತಿ ಇರುತ್ತೆ. ಇವರು ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ. ಲೈಫ್ ಬೋರಿಂಗ್ ಆಗಬಾರ್ದು ಅಂದ್ರೆ ನಿಮ್ ಜೊತೆ ಒಬ್ಬನಾದ್ರೂ ಹಳದಿ ಫ್ರೆಂಡ್ ಇರಲೇಬೇಕು. ಆದ್ರೆ ಸಮಸ್ಯೆ ಎಲ್ಲಿದೆ ಗೊತ್ತಾ? ಇವರು ಕೇಳಿಸ್ಕೊಳ್ಳೋದ್ರಲ್ಲಿ ತುಂಬಾ ವೀಕ್, ಬ್ಯಾಡ್ ಲಿಸ್ನರ್ಸ್. ನೀವು ಇವರ ಹತ್ರ ಏನಾದರೂ ಸೀರಿಯಸ್ ವಿಷಯ ಹೇಳ್ತಾ ಇದ್ರೆ ಇವರು ತಲೆಯಲ್ಲಿ ಮುಂದೆ ನಾನು ಏನ್ ಮಾತಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ನೀವು ಹೇಳೋದನ್ನ ಕೇಳ್ತಾ ಇರಲ್ಲ. ಮತ್ತೊಂದು ದೊಡ್ಡ ಸಮಸ್ಯೆ ಅಂದ್ರೆ ಸಮಯ ಪ್ರಜ್ಞೆ, ಟೈಮ್ ಸೆನ್ಸ್. ಬರ್ತೀನಿ 5 ನಿಮಿಷ ಅಂತ ಹೇಳಿ 1 ಗಂಟೆ ಆದ್ರೂ ಬರೋಲ್ಲ. ಅಥವಾ ಮೀಟಿಂಗ್ಗೆ ಬರುವಾಗ ಲೇಟಾಗಿ ಬಂದು ಸಾರಿ ಟ್ರಾಫಿಕ್ ಜಾಸ್ತಿ ಇತ್ತು ಅಂತ ಒಂದು ಕಥೆ ಹೇಳ್ತಾರೆ. ಇವರು ಕೆಲಸ ಶುರು ಮಾಡ್ತಾರೆ, ಆದ್ರೆ ಮುಗಿಸೋದು ಕಷ್ಟ. ಫೋಕಸ್ ಮಾಡೋದು ಇವರಿಗೆ ಆಗದ ಕೆಲಸ. ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ನಾಳೆ ಗೋವಾ ಟ್ರಿಪ್ ಹೋಗೋಣ, ಮಜಾ ಮಾಡೋಣ ಅಂತ ಪ್ಲಾನ್ ಮಾಡೋದು ಇದೇ ಎಲ್ಲೋ. ಆದರೆ ಟಿಕೆಟ್ ಬುಕ್ ಮಾಡೋ ಟೈಮ್ಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು ಕೂಡ ಇವರೇ. ಈಗ ಹೇಳಿ, ನಿಮ್ಮ ಫ್ರೆಂಡ್ಸ್ ಲಿಸ್ಟ್ನಲ್ಲಿ ಇಂಥವರಿದ್ದಾರಾ? ಇದ್ರೆ ಅವರ ಹೆಸರನ್ನ ಮನಸ್ಸಲ್ಲೇ ಅಂದ್ಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲೋ ಅಂತ ಟೈಪ್ ಮಾಡಿ. ಆದರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರೋದು ನಮ್ಮ ಮುಂದಿನ ಬಣ್ಣದವರಿಗೆ. ಅವರೇ ಹಸಿರು, ಗ್ರೀನ್. ಇವರು ತುಂಬ ಒಳ್ಳೆಯವರು, ಆದರೆ ಇವರ ಮೌನ ಕೆಲವೊಮ್ಮೆ ಅಪಾಯಕಾರಿ. ಅದು ಹೇಗೆ? ಮುಂದಿನ ಚಾಪ್ಟರ್ನಲ್ಲಿ ನೋಡೋಣ. ಅಧ್ಯಾಯ 4. ಹಸಿರು ವ್ಯಕ್ತಿತ್ವ. ಬದಲಾವಣೆ ಬೇಡ, ಶಾಂತಿ ಬೇಕು. ದ ಗ್ರೀನ್ ಬಿಹೇವಿಯರ್. ಬನ್ನಿ ಸ್ನೇಹಿತರೆ, 3ನೇ ಬಣ್ಣದ ಬಗ್ಗೆ ಮಾತಾಡೋಣ. ಅದೇ ಹಸಿರು, ಗ್ರೀನ್. ಸ್ನೇಹಿತರೆ, ನೀವೊಂದು ವಿಷಯ ಗಮನಿಸಿದ್ದೀರಾ? ಕೆಂಪು ಬಣ್ಣದವರು ಅಧಿಕಾರ ಚಲಾಯಿಸ್ತಾರೆ, ಹಳದಿ ಬಣ್ಣದವರು ಮಾತಾಡಿ ಮರುಳು ಮಾಡ್ತಾರೆ. ಆದರೆ ಇವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಇವರ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸೋರು ಯಾರು? ಅವರೇ ನಮ್ಮ ಈ ಹಸಿರು ಜನ. ಲೇಖಕರು ಥಾಮಸ್ ಎರಿಕ್ಸನ್ ಪ್ರಕಾರ ಪ್ರಪಂಚದ ಜನಸಂಖ್ಯೆಯಲ್ಲಿ ಸುಮಾರು 65ರಿಂದ 70% ಜನ ಈ ಹಸಿರು ವ್ಯಕ್ತಿತ್ವಕ್ಕೆ ಸೇರ್ತಾರೆ. ಅಂದ್ರೆ ನಿಮ್ಮ ಅಕ್ಕಪಕ್ಕ ಇರೋರು, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಅಥವಾ ಸ್ವತಃ ನೀವೇ ಗ್ರೀನ್ ಆಗಿರೋ ಸಾಧ್ಯತೆ ತುಂಬಾ ಇದೆ. ಇವರನ್ನ ಕಂಡುಹಿಡಿಯೋದು ಹೇಗೆ? ಇವರು ತುಂಬಾ ರಿಲ್ಯಾಕ್ಸ್ಡ್ ಆಗಿರ್ತಾರೆ. ಇವರು ಯಾರ ತಂಟೆಗೂ ಹೋಗಲ್ಲ. ಇವರಿಗೆ ಜಗಳ ಅಂದ್ರೆ ಅಲರ್ಜಿ. ನನ್ನ ಪಾಡಿಗೆ ನಾನು, ನಿನ್ನ ಪಾಡಿಗೆ ನೀನು ಅನ್ನೋದು ಇವರ ಪಾಲಿಸಿ. ಇವರು ಅದ್ಭುತವಾದ ಕೇಳುಗರು, ಗ್ರೇಟ್ ಲಿಸನರ್ಸ್. ನೀವು ನಿಮ್ಮ ದುಃಖ ಹೇಳಿಕೊಂಡ್ರೆ ಇವರು ಗಂಟೆಗಟ್ಟಲೆ ಕೂತು ಕೇಳ್ತಾರೆ. ನಿಮ್ಮ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾರೆ. ಇವರು ನಂಬಿಕೆಸ್ಥರು. ಇವರ ಪ್ಲಸ್ ಪಾಯಿಂಟ್ ಏನು? ಇವರು ಟೀಮ್ ಪ್ಲೇಯರ್ಸ್. ಎಲ್ಲರನ್ನೂ ಒಟ್ಟಿಗೆ ಕರೆದುಕೊಂಡು ಹೋಗೋ ಗುಣ ಇವರಿಗಿದೆ. ಇವರು ಯಾರ ಮನಸ್ಸಿಗೂ ನೋವು ಮಾಡಲ್ಲ. ಇವರು ತುಂಬಾ ತಾಳ್ಮೆವಂತರು. ಆದರೆ ಇವರಲ್ಲಿ ಒಂದು ದೊಡ್ಡ ಸಮಸ್ಯೆ ಇದೆ. ಇವರು ಬದಲಾವಣೆಯನ್ನ ದ್ವೇಷಿಸ್ತಾರೆ. ನೀವು ಇವರ ಹತ್ರ ಹೋಗಿ ನಾಳೆಯಿಂದ ಹೊಸ ಪ್ಲಾನ್ ಮಾಡೋಣ, ಹೊಸ ರೂಲ್ಸ್ ತರೋಣ ಅಂದ್ರೆ ಸಾಕು, ಇವರಿಗೆ ಟೆನ್ಷನ್ ಶುರುವಾಗುತ್ತೆ. ಹಳೆ ಪದ್ಧತಿನೇ ಚೆನ್ನಾಗಿತ್ತಲ್ಲ, ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹಿಂದೆ ಸರಿತಾರೆ. ಮತ್ತೊಂದು ಸಮಸ್ಯೆ ಅಂದ್ರೆ ನಿರ್ಧಾರ ತೆಗೆದುಕೊಳ್ಳುವುದು, ಡಿಸಿಷನ್ ಮೇಕಿಂಗ್. ನೀವು ಇವರನ್ನ ಕೇಳಿ, ಯಾವ ಹೋಟೆಲ್ಗೆ ಹೋಗೋಣ ಅಂತ. ಇವರು ಹೇಳ್ತಾರೆ, ನಿನ್ನಿಷ್ಟ, ನೀನು ಎಲ್ಲಿಗೆ ಕರ್ಕೊಂಡು ಹೋದ್ರೂ ಓಕೆ. ಅಲ್ಲ, ನೀನು ಹೇಳು ಅಂದ್ರೆ, ಪರವಾಗಿಲ್ಲ ಬಿಡು, ನೀನೇ ಡಿಸೈಡ್ ಮಾಡು ಅಂತಾರೆ. ಇವರು ಜವಾಬ್ದಾರಿ ತಗೊಳ್ಳೋಕೆ ಅಥವಾ ಲೀಡರ್ ಆಗೋಕೆ ಸ್ವಲ್ಪ ಹಿಂಜರಿತಾರೆ. ಇವರು ಮುಖದ ಮೇಲೆ ನಗ್ತಾ ಇರ್ತಾರೆ, ಎಸ್ ಬಾಸ್ ಅಂತಾರೆ. ಆದರೆ ಮನಸ್ಸಲ್ಲಿ ಏನಾದರೂ ಬೇಜಾರಿದ್ರೆ ಹೇಳಲ್ಲ. ಅದನ್ನೇ ಮನಸ್ಸಲ್ಲಿಟ್ಕೊಂಡು ಕೊರಗುತ್ತಾ ಇರ್ತಾರೆ. ಸ್ನೇಹಿತರೆ, ಇಂಥವರು ನಮ್ಮ ಲೈಫ್ನಲ್ಲಿ ತುಂಬ ಮುಖ್ಯ. ಯಾಕಂದ್ರೆ ಇವರು ಶಾಂತಿ ಪ್ರಿಯರು. ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಜಗಳ ಬಿಡಿಸೋರು ಇವರೇ ಅಲ್ವಾ? ಹೌದು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಗ್ರೀನ್ ಅಂತ ಟೈಪ್ ಮಾಡಿ. ಆದರೆ ಜಗತ್ತಿನಲ್ಲಿ ಎಲ್ಲರೂ ಹೀಗೆ ಶಾಂತವಾಗಿ ಇರೋಲ್ಲ. ಕೆಲವರಿರ್ತಾರೆ, ಅವರಿಗೆ ಪ್ರತಿಯೊಂದು ಪರ್ಫೆಕ್ಟ್ ಆಗಿರಬೇಕು. ಒಂದು ಚುಕ್ಕೆ ಕೂಡ ಆ ಕಡೆ ಈ ಕಡೆ ಆಗಬಾರ್ದು. ಅವರೇ ನಮ್ಮ ಕೊನೆಯ ಮತ್ತು ಅತಿ ಬುದ್ಧಿವಂತ ಬಣ್ಣ, ನೀಲಿ, ಬ್ಲೂ. ಇವರು ಹೇಗಿರ್ತಾರೆ? ಇವರನ್ನ ಕಂಡುಹಿಡಿಯೋದು ಹೇಗೆ? ಬನ್ನಿ ಮುಂದಿನ ಚಾಪ್ಟರ್ನಲ್ಲಿ ನೋಡೋಣ. ಅಧ್ಯಾಯ 5. ನೀಲಿ ವ್ಯಕ್ತಿತ್ವ. ತಪ್ಪು ಹುಡುಕೋರು ಇವರೇನಾ? ದ ಬ್ಲೂ ಬಿಹೇವಿಯರ್. ಬನ್ನಿ ಸ್ನೇಹಿತರೆ, 4ನೇ ಮತ್ತು ಕೊನೆಯ ಬಣ್ಣದ ಬಗ್ಗೆ ನೋಡೋಣ. ಅದೇ ನೀಲಿ, ಬ್ಲೂ. ರೆಡ್ ವ್ಯಕ್ತಿತ್ವದವರು ರಿಸ್ಕ್ ತಗೊಳ್ತಾರೆ. ಹಳದಿ ವ್ಯಕ್ತಿತ್ವದವರು ಮಜಾ ಮಾಡ್ತಾರೆ. ಹಸಿರು ವ್ಯಕ್ತಿತ್ವದವರು ಸಮಾಧಾನ ಮಾಡ್ತಾರೆ. ಆದರೆ ಕೆಲಸ ಪರ್ಫೆಕ್ಟಾಗಿ ಆಗಿದ್ಯಾ ಅಥವಾ ಎಲ್ಲಾದರೂ ತಪ್ಪು ನಡೆದಿದ್ಯಾ ಅಂತ ಚೆಕ್ ಮಾಡೋರು ಯಾರು? ಅವರೇ ನಮ್ಮ ನೀಲಿ ಜನ. ಲೇಖಕರು ಇವರನ್ನ ಅನಾಲಿಟಿಕಲ್ ಅಥವಾ ವಿಶ್ಲೇಷಕರು ಅಂತ ಕರೀತಾರೆ. ಇವರು ಮೆದುಳಿಗೆ ಹೆಚ್ಚು ಕೆಲಸ ಕೊಡೋರು. ಇವರನ್ನ ಕಂಡುಹಿಡಿಯೋದು ಹೇಗೆ? ಸ್ವಲ್ಪ ನಿಮ್ಮ ಆಫೀಸ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಯಾವಾಗಲೂ ಸೀರಿಯಸ್ ಆಗಿರೋರನ್ನ ನೆನಪಿಸ್ಕೊಂಡು. ಇವರು ಹೆಚ್ಚು ಮಾತಾಡಲ್ಲ. ಇವರು ನಗೋದು ಕೂಡ ಅಪರೂಪ. ಇವರ ಟೇಬಲ್ ಮೇಲೆ ಪ್ರತಿಯೊಂದು ವಸ್ತು ನೀಟಾಗಿ ಜೋಡಿಸಿ ಇಟ್ಟಿರ್ತಾರೆ. ಇವರ ಡ್ರೆಸ್ ಕೋಡ್ ಪಕ್ಕಾ ಇರುತ್ತೆ.
ಇವರು ಯಾವಾಗಲೂ ಡೇಟಾ, ಫ್ಯಾಕ್ಟ್ಸ್ ಮತ್ತು ಲಾಜಿಕ್ ಬಗ್ಗೆ ಮಾತಾಡ್ತಾರೆ. ನೀವು ಇವ್ರ ಹತ್ರ ಹೋಗಿ ನನ್ನ ಹತ್ರ ಸೂಪರ್ ಐಡಿಯಾ ಇದೆ ಅಂದರೆ ಇವರು ನಿಮ್ಮ ಕಡೆ ನೋಡಿ ಇದಕ್ಕೆ ಪ್ರೂಫ್ ಇದೆಯಾ, ಇದು ವರ್ಕ್ ಆಗುತ್ತೆ ಅನ್ನೋದಕ್ಕೆ ಗ್ಯಾರಂಟಿ ಏನು ಅಂತ ಕೇಳ್ತಾರೆ. ಇವರ ಪ್ಲಸ್ ಪಾಯಿಂಟ್ ಏನು? ಇವರು ಪರ್ಫೆಕ್ಷನಿಸ್ಟ್. ಇವರೊಂದು ಕೆಲಸ ಮಾಡಿದ್ರೆ ಅದರಲ್ಲಿ ತಪ್ಪು ಹುಡುಕೋಕೆ ನಿಮ್ಮ ಕೈಯಲ್ಲಾಗಲ್ಲ. ಇವರು ಡೀಟೇಲ್ಸ್ನ ತುಂಬ ಗಮನಿಸ್ತಾರೆ. ಬಿಲ್ ಗೇಟ್ಸ್ ಅಥವಾ ಐನ್ಸ್ಟೀನ್ ಅಂತಹ ಜೀನಿಯಸ್ಗಳು ಈ ನೀಲಿ ಕ್ಯಾಟಗರಿಗೆ ಸೇರ್ತಾರೆ. ಇವರು ಕ್ವಾಲಿಟಿ ಬಗ್ಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಆದರೆ ಇವರಲ್ಲಿ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಇದೆ. ಇವರು ನಿರ್ಧಾರ ತಗೊಳ್ಳೋಕೆ ತುಂಬ ಸಮಯ ತಗೊಳ್ತಾರೆ. ಯಾಕಂದರೆ ಪ್ರತಿಯೊಂದನ್ನು 100 ಸಲ ಚೆಕ್ ಮಾಡ್ತಾರೆ. ಇನ್ನೂ ಸ್ವಲ್ಪ ರಿಸರ್ಚ್ ಮಾಡೋಣ, ಇನ್ನೂ ಸ್ವಲ್ಪ ಮಾಹಿತಿ ಬೇಕು ಅಂತ ಹೇಳ್ತಾ ಇರ್ತಾರೆ. ಇವರನ್ನ ಕೆಲವರು ಸ್ಲೋ ಅಂತಾರೆ. ಇವರು ಸೋಷಿಯಲ್ ಆಗಿರಲ್ಲ. ಮದುವೆಗೆ ಹೋದರೂ ಮೂಲೆಯಲ್ಲಿ ಕೂತ್ಕೊಂಡು ಬುಕ್ ಓದ್ತಾ ಇರ್ತಾರೆ ಅಥವಾ ಫೋನ್ ನೋಡ್ತಾ ಇರ್ತಾರೆ. ಇವರಿಗೆ ಇಮೋಷನ್ಸ್ಗಿಂತ ಲಾಜಿಕ್ ಮುಖ್ಯ. ಯಾರಾದರೂ ಅಳ್ತಾ ಇದ್ರೆ ಯಾಕೆ ಅಳ್ತಿದೀಯಾ, ಅದರಿಂದ ಏನು ಲಾಭ ಅಂತ ಕೇಳ್ತಾರೆ. ಸ್ನೇಹಿತರೆ, ನಿಮ್ಮ ಲೈಫ್ನಲ್ಲಿ ಇಲ್ಲೇ ತಪ್ಪು ಮಾಡಿದ್ಯಾ ನೋಡು ಅಂತ ಬೆರಳು ಮಾಡಿ ತೋರಿಸೋರಿದ್ರೆ ಅವರು ನಿಮ್ಮ ಶತ್ರುಗಳಲ್ಲ, ಅವರು ಪಕ್ಕಾ ಬ್ಲೂ. ಈಗ ಯೋಚನೆ ಮಾಡಿ, ನಿಮ್ಮಲ್ಲಿ ಯಾರಾದರೂ ಪರ್ಫೆಕ್ಷನಿಸ್ಟ್ ಇದ್ರೆ ಅಥವಾ ನಿಮ್ಮ ಫ್ರೆಂಡ್ಸ್ ಲಿಸ್ಟ್ನಲ್ಲಿ ಇಂಥವರಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಬ್ಲೂ ಅಂತ ಟೈಪ್ ಮಾಡಿ. ಈಗ ನಾವು 4 ಬಣ್ಣಗಳ ಬಗ್ಗೆ ತಿಳ್ಕೊಂಡ್ವಿ. ಆದರೆ ಒಂದು ಪ್ರಶ್ನೆ ಇದೆ, ನಾನು ಬರೀ ರೆಡ್ ಮಾತ್ರನಾ ಅಥವಾ ನಾನು ಮಿಕ್ಸ್ ಇರಬಹುದಾ? ಹೌದು, ಮನುಷ್ಯರಲ್ಲಿ ಕಾಂಬಿನೇಷನ್ ಇರುತ್ತೆ. ಕೆಲವರು ರೆಡ್ ಯೆಲ್ಲೋ, ಕೆಲವರು ಗ್ರೀನ್ ಬ್ಲೂ, ಹೀಗೆ ಮಿಕ್ಸ್ ಆಗಿರ್ತಾರೆ. ಅದನ್ನು ಹೇಗೆ ಕಂಡುಹಿಡಿಯೋದು? ಮುಂದಿನ ಚಾಪ್ಟರ್ನಲ್ಲಿ ನೋಡೋಣ. ಅಧ್ಯಾಯ 6. ನಾನು ಒಂದೇನಾ ಅಥವಾ ಮಿಕ್ಸ್ ಆಗಿದ್ದೀನಾ? ದ ಕಾಂಬಿನೇಷನ್ಸ್. ಬನ್ನಿ ಸ್ನೇಹಿತರೆ, ಈಗ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಈಗಿನವರೆಗೂ ನಾವು 4 ಬಣ್ಣಗಳ ಬಗ್ಗೆ ಮಾತಾಡಿದ್ವಿ: ರೆಡ್, ಯೆಲ್ಲೋ, ಗ್ರೀನ್ ಮತ್ತು ಬ್ಲೂ. ಆದರೆ ನೀವು ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಹೀಗನಿಸಿರಬಹುದು, ನಾನು ಆಫೀಸ್ನಲ್ಲಿ ರೆಡ್ ತರಹ ಇರ್ತೀನಿ, ಆದರೆ ಫ್ರೆಂಡ್ಸ್ ಜೊತೆ ಯೆಲ್ಲೋ ತರಹ ಇರ್ತೀನಿ. ಇದು ಸಾಧ್ಯನಾ? ಅಥವಾ ನನ್ನ ಫ್ರೆಂಡ್ ಕೆಲವೊಮ್ಮೆ ಗ್ರೀನ್ ತರಹ ಸೈಲೆಂಟ್ ಆಗಿರ್ತಾನೆ, ಆದರೆ ಕೆಲಸದಲ್ಲಿ ಬ್ಲೂ ತರಹ ಪರ್ಫೆಕ್ಟ್ ಆಗಿರ್ತಾನೆ. ಹೌದು ಸ್ನೇಹಿತರೆ, ಇದು ಸಾಧ್ಯ. ಲೇಖಕರು ಥಾಮಸ್ ಎರಿಕ್ಸನ್ ಒಂದು ಶಾಕಿಂಗ್ ಸತ್ಯ ಹೇಳ್ತಾರೆ. ಈ ಪ್ರಪಂಚದಲ್ಲಿ ಕೇವಲ 5% ಜನ ಮಾತ್ರ ಒಂದೇ ಬಣ್ಣದ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಉಳಿದ 80% ಜನ 2 ಬಣ್ಣಗಳ ಮಿಕ್ಸ್ ಆಗಿರ್ತಾರೆ ಮತ್ತು ಉಳಿದ ಕೆಲವರು 3 ಬಣ್ಣಗಳ ಮಿಕ್ಸ್ ಆಗಿರಬಹುದು. ಆದರೆ 4 ಬಣ್ಣಗಳು ಒಬ್ಬನೇ ವ್ಯಕ್ತಿಯಲ್ಲಿರೋದು ತುಂಬಾನೇ ಅಪರೂಪ. ಹಾಗಾದ್ರೆ ಯಾವ್ಯಾವ ಕಾಂಬಿನೇಷನ್ಗಳು ಹೇಗಿರ್ತವೆ ಅಂತ ಕ್ವಿಕ್ಕಾಗಿ ನೋಡೋಣ. 1. ಕೆಂಪು ಮತ್ತು ಹಳದಿ, ರೆಡ್ ಪ್ಲಸ್ ಯೆಲ್ಲೋ. ಇವರು ಸೂಪರ್ ಎನರ್ಜೆಟಿಕ್. ಇವರು ಕೆಲಸನೂ ಮಾಡ್ತಾರೆ, ಮಾತು ಆಡ್ತಾರೆ. ಇವರು ಲೀಡರ್ ಆಗಿರ್ತಾರೆ ಮತ್ತು ಜನರನ್ನ ನಗಿಸ್ತಾರೆ ಕೂಡ. ಇವರು ತುಂಬ ಫಾಸ್ಟ್. ಇವ್ರ ಜೊತೆ ಕಾಂಪಿಟೇಟ್ ಮಾಡೋದು ಕಷ್ಟ. 2. ಹಸಿರು ಮತ್ತು ನೀಲಿ, ಗ್ರೀನ್ ಪ್ಲಸ್ ಬ್ಲೂ. ಇವರು ತುಂಬ ಸೈಲೆಂಟ್ ಮತ್ತು ಸ್ಲೋ. ಇವರು ಆತುರಕರಲ್ಲ. ಪ್ರತಿಯೊಂದನ್ನು ಯೋಚನೆ ಮಾಡಿ ಸೇಫ್ ಆಗಿ ನಿರ್ಧಾರ ತಗೊಳ್ತಾರೆ. ಇವರು ರಿಸ್ಕ್ ತಗೊಳ್ಳಕ್ಕೆ ಇಷ್ಟಪಡಲ್ಲ. ಇವರು ಪರ್ಫೆಕ್ಷನ್ ಮತ್ತು ಶಾಂತಿ ಎರಡನ್ನೂ ಬಯಸ್ತಾರೆ. 3. ಕೆಂಪು ಮತ್ತು ನೀಲಿ, ರೆಡ್ ಪ್ಲಸ್ ಬ್ಲೂ. ಇವರು ಸ್ವಲ್ಪ ಡೇಂಜರಸ್. ಯಾಕಂದ್ರೆ ಇವರಿಗೆ ರಿಸಲ್ಟ್ ಬೇಕು, ಕೆಂಪು, ಮತ್ತು ಅದು ಪರ್ಫೆಕ್ಟಾಗಿ ಇರಬೇಕು, ನೀಲಿ. ಇವರು ಮನುಷ್ಯರಿಗಿಂತ ಕೆಲಸಕ್ಕೆ ಹೆಚ್ಚು ಬೆಲೆ ಕೊಡ್ತಾರೆ. ಆದರೆ ಕೆಲವೊಂದು ಬಣ್ಣಗಳು ಮಿಕ್ಸ್ ಆಗೋದು ಕಷ್ಟ. ಉದಾಹರಣೆಗೆ ಕೆಂಪು ಮತ್ತು ಹಸಿರು, ರೆಡ್ ಆ್ಯಂಡ್ ಗ್ರೀನ್. ಒಬ್ರು ಫಾಸ್ಟ್, ಇನ್ನೊಬ್ರು ಸ್ಲೋ. ಒಬ್ರು ಜೋರು, ಇನ್ನೊಬ್ರು ಸೈಲೆಂಟ್. ಒಬ್ಬ ವ್ಯಕ್ತಿಯಲ್ಲಿ ಇವು 2 ಬಣ್ಣ ಇದ್ರೆ ಅವರ ಮನಸ್ಸಲ್ಲೇ ಯುದ್ಧ ನಡೀತಾ ಇರುತ್ತೆ. ಅದೇ ರೀತಿ ಹಳದಿ ಮತ್ತು ನೀಲಿ, ಯೆಲ್ಲೋ ಪ್ಲಸ್ ಬ್ಲೂ. ಒಬ್ರು ಲೆಕ್ಕಾಚಾರ ಇಲ್ಲದೆ ಮಾತಾಡ್ತಾರೆ, ಇನ್ನೊಬ್ರು ಪ್ರತಿಯೊಂದಕ್ಕೂ ಲೆಕ್ಕ ಹಾಕ್ತಾರೆ. ಇವು 2 ಆಪೋಸಿಟ್ ಸ್ವಭಾವಗಳು. ಸೊ ಫ್ರೆಂಡ್ಸ್, ಈಗ ನಿಮಗೆ ಕ್ಲಿಯರ್ ಆಗಿರಬಹುದು, ನೀವು ಕೇವಲ ಒಂದೇ ಬಣ್ಣ ಅಲ್ಲ, 2 ಬಣ್ಣಗಳ ಮಿಕ್ಸ್ ಆಗಿರಬಹುದು. ನೀವು ಯಾವ 2 ಬಣ್ಣದ ಮಿಕ್ಸ್ ಅಂತ ಈಗಲೇ ಯೋಚನೆ ಮಾಡಿ. ಆದರೆ ನಾವು ಯಾರ ಮನಸ್ಸಿನೊಳಗೂ ಹೋಗಿ ನೋಡೋಕ್ಕೆ ಆಗಲ್ಲ. ಹಾಗಾದ್ರೆ ಒಬ್ಬ ವ್ಯಕ್ತಿಯನ್ನ ದೂರದಿಂದ ನೋಡೆ ಇವರು ರೆಡ್ ಇರಬಹುದು ಅಥವಾ ಇವರು ಗ್ರೀನ್ ಇರಬಹುದು ಅಂತ ಕಂಡುಹಿಡಿಯೋದು ಹೇಗೆ? ಅದಕ್ಕಿರೋ ಒಂದೇ ದಾರಿ ಬಾಡಿ ಲ್ಯಾಂಗ್ವೇಜ್. ಅದು ಹೇಗೆ ಅಂತ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 7. ಬಾಡಿ ಲ್ಯಾಂಗ್ವೇಜ್. ಮಾತಿಗಿಂತ ಕೃತಿ ಲೇಸು. ಬಾಡಿ ಲ್ಯಾಂಗ್ವೇಜ್. ಸ್ನೇಹಿತರೆ, ಇಲ್ಲಿಯವರೆಗೂ ನಾವು ಮನುಷ್ಯರ ಮನಸ್ಸು ಹೇಗಿರುತ್ತೆ ಅಂತ ನೋಡಿದ್ವಿ. ಆದರೆ ನಾವು ಯಾರ ಮನಸ್ಸಿನೊಳಗೂ ಹೋಗಿ ನೋಡೋಕ್ಕಾಗಲ್ಲ ಅಲ್ವಾ?
ಹಾಗಾದ್ರೆ ಒಬ್ಬ ವ್ಯಕ್ತಿಯನ್ನ ದೂರದಿಂದ ನೋಡೆ ಇವರು ರೆಡ್ ಇರಬಹುದು ಅಥವಾ ಇವರು ಗ್ರೀನ್ ಇರಬಹುದು ಅಂತ ಕಂಡುಹಿಡಿಯೋದು ಹೇಗೆ? ಅದಕ್ಕಿರೋ ಒಂದೇ ದಾರಿ ಬಾಡಿ ಲ್ಯಾಂಗ್ವೇಜ್. ಲೇಖಕರು ಹೇಳ್ತಾರೆ, ಮನುಷ್ಯ ಬಾಯಲ್ಲಿ ಸುಳ್ಳು ಹೇಳಬಹುದು, ಆದ್ರೆ ಅವನ ದೇಹ ಸುಳ್ಳು ಹೇಳಲ್ಲ. ಬನ್ನಿ 4 ಬಣ್ಣದವರ ಬಾಡಿ ಲ್ಯಾಂಗ್ವೇಜ್ ಹೇಗಿರುತ್ತೆ ಅಂತ ಕ್ವಿಕ್ ಆಗಿ ನೋಡೋಣ. 1. ಕೆಂಪು ವ್ಯಕ್ತಿತ್ವದ ಬಾಡಿ ಲ್ಯಾಂಗ್ವೇಜ್, ರೆಡ್. ಇವರು ನಡ್ಕೊಂಡು ಬರುವಾಗ ಗಮನಿಸಿ. ಇವರು ವೇಗವಾಗಿ ಮತ್ತು ದೃಢವಾಗಿ ಹೆಜ್ಜೆ ಹಾಕ್ತಾರೆ, ಫರ್ಮ್ ಸ್ಟೆಪ್ಸ್. ಇವರ ನಡಿಗೆಯಲ್ಲಿ ಒಂದು ಅಧಿಕಾರ ಇರುತ್ತೆ. ಇವರು ನಿಮ್ಮ ಕೈ ಕುಲುಕಿದ್ರೆ ನಿಮ್ಮ ಕೈ ಮೂಳೆ ಮುರಿಯೋವಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತಾರೆ. ಇವರು ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡ್ತಾರೆ, ಇಂಟೆನ್ಸ್ ಐ ಕಾಂಟ್ಯಾಕ್ಟ್. ಇವರ ಮುಖದಲ್ಲಿ ಸೀರಿಯಸ್ನೆಸ್ ಇರುತ್ತೆ. ಇವರು ಕೂತ್ಕೊಳ್ಳುವಾಗ ಮುಂದೆ ಬಗ್ಗಿ ಕೂತ್ಕೊಳ್ತಾರೆ, ಅಂದ್ರೆ ನಾನು ಆಕ್ಷನ್ಗೆ ರೆಡಿ ಅನ್ನೋ ತರಹ. 2. ಹಳದಿ ವ್ಯಕ್ತಿತ್ವದ ಬಾಡಿ ಲ್ಯಾಂಗ್ವೇಜ್, ಯೆಲ್ಲೋ. ಇವರ ಬಾಡಿ ಲ್ಯಾಂಗ್ವೇಜ್ ತುಂಬ ಫ್ರೀ ಆಗಿರುತ್ತೆ. ಇವರು ನಿಮ್ಮ ಹತ್ರ ಬಂದು ಮಾತಾಡುವಾಗ ನಿಮ್ಮ ಭುಜ ಮುಟ್ಟೋದು, ಬೆನ್ನು ತಟ್ಟೋದು ಮಾಡ್ತಾರೆ, ಟಚಿ. ಇವರು ಕೈ ಕುಲುಕುವಾಗ ಸುಮ್ಮನೆ ಕೈ ಕೊಡಲ್ಲ, ಜೋರಾಗಿ ಅಲುಗಾಡಿಸ್ತಾನೇ ಇರ್ತಾರೆ. ಇವರ ಮುಖದಲ್ಲಿ ಯಾವಾಗಲೂ ಒಂದು ದೊಡ್ಡ ನಗು ಇರುತ್ತೆ. ಇವರು ಒಂದೇ ಕಡೆ ಸುಮ್ಮನೆ ಕೂತ್ಕೊಳ್ಳಲ್ಲ, ಕೈಕಾಲು ಆಡಿಸ್ತಾನೇ ಇರ್ತಾರೆ. ಇವರ ಕಣ್ಣುಗಳು ಹೊಳಿತಾ ಇರುತ್ತೆ. 3. ಹಸಿರು ವ್ಯಕ್ತಿತ್ವದ ಬಾಡಿ ಲ್ಯಾಂಗ್ವೇಜ್, ಗ್ರೀನ್. ಇವರು ತುಂಬ ರಿಲ್ಯಾಕ್ಸ್ ಆಗಿರ್ತಾರೆ. ಇವರು ಚೇರ್ ಮೇಲೆ ಹಿಂದಕ್ಕೆ ಒರಗಿ ಆರಾಮಾಗಿ ಕೂತ್ಕೊಳ್ತಾರೆ. ಇವರು ನಿಮ್ಮ ಜೊತೆ ಹ್ಯಾಂಡ್ಶೇಕ್ ಮಾಡುವಾಗ ಅಷ್ಟೊಂದು ಟೈಟ್ ಆಗಿ ಹಿಡ್ಕೊಳ್ಳಲ್ಲ, ತುಂಬ ಸಾಫ್ಟ್ ಆಗಿ ಕೈ ಕೊಡ್ತಾರೆ. ಇವರು ನಿಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕೆ ಸ್ವಲ್ಪ ಸಂಕೋಚ ಪಡ್ತಾರೆ. ಇವರ ಮುಖದಲ್ಲಿ ಒಂದು ಸಣ್ಣ ಶಾಂತವಾದ ನಗು ಇರುತ್ತೆ. ಇವರು ನಿಮ್ಮ ಪರ್ಸನಲ್ ಸ್ಪೇಸ್ಗೆ ಅಷ್ಟು ಹತ್ತಿರ ಬರೋಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾರೆ. 4. ನೀಲಿ ವ್ಯಕ್ತಿತ್ವದ ಬಾಡಿ ಲ್ಯಾಂಗ್ವೇಜ್, ಬ್ಲೂ. ಇವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಇವರು ಒಂತರಹ ರೋಬೋಟ್ ತರಹ ಕಾಣಿಸ್ತಾರೆ. ಇವರು ಸ್ಟ್ರೈಟ್ ಆಗಿ ನಿಲ್ತಾರೆ, ಜಾಸ್ತಿ ಹಳಗಾಡಲ್ಲ. ಇವರ ಮುಖದಲ್ಲಿ ಯಾವುದೇ ಎಮೋಷನ್ ಕಾಣಲ್ಲ, ಪೋಕರ್ ಫೇಸ್. ನಗು ಇಲ್ಲ, ಕೋಪನೂ ಇಲ್ಲ. ಇವರು ನಿಮ್ಮನ್ನ ಮುಟ್ಟೋಕೆ ಅಥವಾ ಹಗ್ ಮಾಡೋಕೆ ಇಷ್ಟಪಡಲ್ಲ, ದೂರ ನಿಂತೇ ಮಾತಾಡ್ತಾರೆ. ಇವರು ಕೈ ಕುಲುಕಿದರೂ ಸುಮ್ಮನೆ ಫಾರ್ಮ್ಯಾಲಿಟಿಗೆ ಕೈ ಕೊಡ್ತಾರೆ. ಇವರ ಕಣ್ಣುಗಳು ನಿಮ್ಮನ್ನ ಸ್ಕ್ಯಾನ್ ಮಾಡ್ತಾ ಇರೋ ತರಹ ಇರುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಟೈಮ್ ನೀವು ಯಾರನ್ನಾದರೂ ಮೀಟ್ ಮಾಡಿದಾಗ ಅವರ ಮಾತನ್ನ ನಂಬಬೇಡಿ, ಅವರ ಬಾಡಿ ಲ್ಯಾಂಗ್ವೇಜ್ನ ಗಮನಿಸಿ. ಆಗ ಅವರ ಅಸಲಿ ಬಣ್ಣ ನಿಮಗೆ ಗೊತ್ತಾಗುತ್ತೆ. ಆದರೆ ಬಾಡಿ ಲ್ಯಾಂಗ್ವೇಜ್ ಗೊತ್ತಾದ್ರೆ ಸಾಕಾ? ನಾವು ಇವರ ಬಗ್ಗೆ ತಪ್ಪು ತಿಳ್ಕೊಂಡಿರೋದು ಏನು? ಕೆಂಪು ಬಣ್ಣದವರು ನಿಜವಾಗ್ಲೂ ಅಹಂಕಾರಿನಾ? ಹಸಿರು ಬಣ್ಣದವರು ನಿಜವಾಗ್ಲೂ ಸೋಮಾರಿನಾ? ನಮ್ಮ ತಪ್ಪು ಕಲ್ಪನೆಗಳ ಬಗ್ಗೆ ಮುಂದಿನ ಅಧ್ಯಾಯದಲ್ಲಿ ಡೀಟೇಲ್ ಆಗಿ ನೋಡೋಣ. ಅಧ್ಯಾಯ 8. ಗುಂಪಿನಲ್ಲಿ ಇವರನ್ನು ಗುರುತಿಸುವುದು ಹೇಗೆ? ಸ್ಪಾಟಿಂಗ್ ದೆಮ್ ಇನ್ ರಿಯಲ್ ಲೈಫ್. ಬನ್ನಿ ಸ್ನೇಹಿತರೆ, ಈಗ ನಾವು ಕಲ್ತಿದ್ದನ್ನ ಟೆಸ್ಟ್ ಮಾಡೋ ಸಮಯ. ಬಾಡಿ ಲ್ಯಾಂಗ್ವೇಜ್ ಬಗ್ಗೆ ತಿಳ್ಕೊಂಡ್ವಿ. ಈಗ ರಿಯಲ್ ಲೈಫ್ನಲ್ಲಿ ಅಂದ್ರೆ ಜನಸಂದಣಿಯಲ್ಲಿ ಇವರನ್ನ ಕಂಡುಹಿಡಿಯೋದು ಹೇಗೆ ಅಂತ ನೋಡೋಣ. ಇದನ್ನ ಲೇಖಕರು ಒಂದು ಕಂಪನಿ ಪಾರ್ಟಿಯ ಉದಾಹರಣೆ ಮೂಲಕ ಅದ್ಭುತವಾಗಿ ವಿವರಿಸಿದ್ದಾರೆ. ಸ್ವಲ್ಪ ಊಹೆ ಮಾಡ್ಕೊಳ್ಳಿ. ಇಮ್ಯಾಜಿನ್, ನೀವು ಒಂದು ಮದುವೆ ಮನೆಗೋ ಅಥವಾ ಆಫೀಸ್ ಪಾರ್ಟಿಗೋ ಹೋಗಿದ್ದೀರಾ ಅನ್ಕೊಳ್ಳಿ. ಅಲ್ಲಿ ನೂರಾರು ಜನ ಇದ್ದಾರೆ. ಅಲ್ಲಿ ನೀವು ನಮ್ಮ ಈ 4 ಬಣ್ಣಗಳನ್ನ ಹೇಗೆ ಹುಡುಕ್ತೀರಾ? 1. ಕೆಂಪು ವ್ಯಕ್ತಿ, ರೆಡ್. ನೀವು ಪಾರ್ಟಿಗೆ ಹೋದ ತಕ್ಷಣ ಅಲ್ಲಿ ಯಾರಾದರೂ ಗಡಿಯಾರ ನೋಡ್ಕೊಂಡು, ಏನ್ ಗುರು ಇವರು ಇನ್ನೂ ಊಟ ಶುರು ಮಾಡಿಲ್ಲ, ಯಾಕಿಷ್ಟು ಲೇಟ್ ಅಂತ ಕಿರಿಕಿರಿ ಮಾಡ್ಕೊಳ್ತಾ ಇದ್ರೆ ಅವರು ಪಕ್ಕಾ ರೆಡ್. ಇವರು ಪಾರ್ಟಿಯಲ್ಲೂ ಕೆಲಸದ ಬಗ್ಗೆನೇ ಮಾತಾಡ್ತಾರೆ. ಆ ಪ್ರಾಜೆಕ್ಟ್ ಏನಾಯ್ತು, ಈ ಡೀಲ್ ಮುಗೀತಾ ಅಂತ ಪಕ್ಕದವನ ತಲೆ ತಿಂತಾ ಇರ್ತಾರೆ. ಇವರ ಧ್ವನಿ ಎಲ್ಲರಿಗಿಂತ ಜೋರಾಗಿರುತ್ತೆ. ಇವರು ಎಂಜಾಯ್ ಮಾಡೋಕೆ ಬಂದಿಲ್ಲ, ಜಸ್ಟ್ ಅಟೆಂಡೆನ್ಸ್ ಹಾಕೋಕೆ ಬಂದಿರ್ತಾರೆ. 2. ಹಳದಿ ವ್ಯಕ್ತಿ, ಯೆಲ್ಲೋ. ಇವರು ಆ ಪಾರ್ಟಿಯ ಹೀರೋ, ಸೆಂಟರ್ ಆಫ್ ಅಟ್ರಾಕ್ಷನ್. ಒಂದು ಗುಂಪು ಜನ ಜೋರಾಗಿ ನಗ್ತಾ ಇದ್ದಾರೆ ಅಂದ್ರೆ ಅದರ ಮಧ್ಯದಲ್ಲಿ ನಿಂತು ಜೋಕ್ ಹೇಳ್ತಿರೋನು ಪಕ್ಕಾ ಯೆಲ್ಲೋ. ಇವರು ಊಟ ಮಾಡೋದು ಬಿಟ್ಟು ಎಲ್ಲರ ಟೇಬಲ್ಗೂ ಹೋಗಿ ಹಾಯ್, ಹಲೋ, ಚೆನ್ನಾಗಿದ್ದೀರಾ ಅಂತ ಮಾತಾಡಿಸ್ತಾ ಇರ್ತಾರೆ. ಇವರ ಕೈಯಲ್ಲಿ ಒಂದು ಡ್ರಿಂಕ್ಸ್ ಇರುತ್ತೆ, ಬಾಯಲ್ಲಿ ಜೋರಾದ ನಗು ಇರುತ್ತೆ. ಇವರಿಗೆ ಪರಿಚಯ ಇಲ್ಲದವರು ಕೂಡ 5 ನಿಮಿಷದಲ್ಲಿ ಫ್ರೆಂಡ್ಸ್ ಆಗ್ಬಿಡ್ತಾರೆ. 3. ಹಸಿರು ವ್ಯಕ್ತಿ, ಗ್ರೀನ್. ಇವರು ಆರಾಮಾಗಿ ಒಂದು ಕಡೆ ಚೇರ್ ಹಾಕೊಂಡು ಊಟ ಮಾಡ್ತಾ ಕೂತಿರ್ತಾರೆ. ಇವರು ಯಾರ ತಂಟೆಗೂ ಹೋಗಲ್ಲ. ಯಾರಾದರೂ ಬಂದು ಮಾತಾಡಿಸಿದರೆ ಮಾತ್ರ ಮಾತಾಡ್ತಾರೆ. ಊಟ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾರೆ, ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ಬಿಡು ಅಂತ ಅಡ್ಜಸ್ಟ್ ಮಾಡ್ಕೊಳ್ತಾರೆ. ಇವರು ಪಾರ್ಟಿ ಶುರುವಾದಾಗಿಂದ ಮುಗಿಯೋವರೆಗೂ ಅಲ್ಲೇ ಇರ್ತಾರೆ. ಆದರೆ ಇವರು ಬಂದಿದ್ದು ಹೋದಿದ್ದು ಯಾರ ಗಮನಕ್ಕೂ ಬರೋಲ್ಲ. 4. ನೀಲಿ ವ್ಯಕ್ತಿ, ಬ್ಲೂ. ಇವರು ಪಾರ್ಟಿಗೆ ಬಂದಿರೋದೇ ಅಪರೂಪ. ಬಂದ್ರೂ ಕೂಡ ಇವರು ಎಂಜಾಯ್ ಮಾಡಲ್ಲ, ಬದಲಿಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ.
ಮೂಲೆಯಲ್ಲಿ ನಿಂತು ಈ ಡೆಕೋರೇಷನ್ ಸರಿಯಿಲ್ಲ, ಲೈಟ್ಸ್ ಇನ್ನೂ ಬ್ರೈಟ್ ಆಗಿ ಇರಬೇಕಿತ್ತು ಅಂತ ವಿಶ್ಲೇಷಣೆ ಮಾಡ್ತಾರೆ. ಅಥವಾ ಊಟದ ಪ್ಲೇಟ್ ನೋಡಿ ಇದರಲ್ಲಿ ಎಣ್ಣೆ ಜಾಸ್ತಿ ಇದೆ, ಇದು ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ಪಕ್ಕದವನಿಗೆ ಪಾಠ ಮಾಡ್ತಾರೆ. ಇವರು ಪಾರ್ಟಿಯಲ್ಲೂ ಸೀರಿಯಸ್ ಆಗೇ ಇರ್ತಾರೆ. ಸ್ನೇಹಿತರೆ, ಈ ಉದಾಹರಣೆ ಯಾಕೆ ಕೊಟ್ಟೆ ಅಂದ್ರೆ, ನಾಳೆಯಿಂದ ನೀವು ಆಫೀಸಿಗೆ ಹೋದಾಗ ಅಥವಾ ಫ್ರೆಂಡ್ಸ್ನ ಮೀಟ್ ಮಾಡಿದಾಗ ಸುಮ್ಮನೆ ಅವರನ್ನ ಗಮನಿಸಿ. ಇವನು ರೆಡ್ಡಾ, ಇವನು ಯೆಲ್ಲೋನಾ ಅಂತ ಗೆಸ್ ಮಾಡಿ. ಇದು ಒಂಥರ ಮಜವಾಗಿರುತ್ತೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ನಾವು ಇವರನ್ನ ಹೀಗೆ ಜಡ್ಜ್ ಮಾಡೋದು ಸರಿನಾ? ಕೆಂಪು ಬಣ್ಣದವರು ಯಾವಾಗಲೂ ಕೋಪಿಷ್ಠರೇನಾ ಅಥವಾ ಅವರ ಉದ್ದೇಶ ಒಳ್ಳೆಯದಾ? ಹಳದಿ ಬಣ್ಣದವರು ಬರೀ ಹರಟೆ ಹೊಡಿತಾರಾ ಅಥವಾ ಅವರಿಂದ ಕೆಲಸ ಆಗುತ್ತಾ? ನಾವು ಇವರ ಬಗ್ಗೆ ಇಟ್ಟುಕೊಂಡಿರೋ ತಪ್ಪು ಕಲ್ಪನೆಗಳನ್ನ ದೂರ ಮಾಡೋದು ಹೇಗೆ? ಬನ್ನಿ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 9. ನಾನು ಹೀಗಲ್ಲ, ನೀವು ತಿಳ್ಕೊಂಡಿರೋದು ತಪ್ಪು. ಪರ್ಸೆಪ್ಷನ್ ವರ್ಸಸ್ ರಿಯಾಲಿಟಿ. ಬನ್ನಿ ಸ್ನೇಹಿತರೆ, ಈಗೊಂದು ಸತ್ಯ ಒಪ್ಕೊಳ್ಳೋಣ. ನಾವು ಯಾರನ್ನಾದರೂ ನೋಡಿದ ತಕ್ಷಣ ಇವನು ಹೀಗೆ, ಇವನು ಬದಲಾಗಲ್ಲ ಅಂತ ಡಿಸೈಡ್ ಮಾಡಿಬಿಡ್ತೀವಿ ಅಲ್ವಾ? ಆದರೆ ಆ ವ್ಯಕ್ತಿ ಮನಸ್ಸಲ್ಲಿ ನಾನ್ ಮಾಡ್ತಿರೋದು ಕರೆಕ್ಟ್ ಇದೆ, ಇವರೇ ನನ್ನನ್ನ ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅನ್ಕೊಳ್ತಾ ಇರ್ತಾರೆ. ಇದನ್ನೇ ಲೇಖಕರು ದೃಷ್ಟಿಕೋನ ಅಂದ್ರೆ ಪರ್ಸೆಪ್ಷನ್ ಅಂತ ಕರೀತಾರೆ. ಅಂದ್ರೆ ನಾನು ನನ್ನ ಬಗ್ಗೆ ಏನ್ ಅನ್ಕೊಂಡಿದ್ದೀನಿ, ಹೌ ಐ ಸಿ ಮೈಸೆಲ್ಫ್, ಮತ್ತು ಬೇರೆಯವರು ನನ್ನ ಬಗ್ಗೆ ಏನ್ ಅನ್ಕೊಳ್ತಾರೆ, ಹೌ ಅದರ್ಸ್ ಸಿ ಮೀ. ಈ ಎರಡರ ಮಧ್ಯೆ ಇರೋ ಗ್ಯಾಪಿಂದಾನೇ ಜಗಳ ಶುರುವಾಗೋದು. ಬನ್ನಿ ನೋಡೋಣ. 1. ಕೆಂಪು ವ್ಯಕ್ತಿ ರೆಡ್. ಅವರನ್ಕೊಂಡಿರೋದು ನಾನು ತುಂಬ ಡೈನಮಿಕ್, ನಾನು ಲೀಡರ್, ನಾನು ರಿಸಲ್ಟ್ ತರೋನು. ಆದರೆ ಜನ ಅನ್ಕೊಂಡಿರೋದು ಇವನು ಮಹಾ ಕಿರಾತಕ, ಇವನಿಗೆ ಹೃದಯ ಇಲ್ಲ, ಇವನು ಬರೀ ಬಾಸ್ ಥರ ಆಡ್ತಾನೆ. ನೋಡಿದ್ರಲ್ಲ, ಅವರನ್ಕೊಂಡಿರೋದು ಲೀಡರ್ ಅಂತ, ಆದರೆ ಜನ ನೋಡೋದು ವಿಲನ್ ತರಹ. 2. ಹಳದಿ ವ್ಯಕ್ತಿ ಯೆಲ್ಲೋ. ಅವರನ್ಕೊಂಡಿರೋದು ನಾನು ಜನರನ್ನು ನಗಿಸ್ತೀನಿ, ನಾನು ಎನರ್ಜಿಟಿಕ್, ನಾನು ಎಲ್ಲರಿಗೂ ಇಷ್ಟ. ಆದರೆ ಜನ ಅನ್ಕೊಂಡಿರೋದು ಇವನು ಬಾಯಿ ಬಡಕ, ಇವನಿಗೆ ಜವಾಬ್ದಾರಿ ಇಲ್ಲ, ಇವನು ಬರೀ ಟೈಮ್ ವೇಸ್ಟ್ ಮಾಡ್ತಾನೆ. ಅವರನ್ಕೊಂಡಿರೋದು ಎಂಟರ್ಟೈನರ್ ಅಂತ, ಆದರೆ ಜನ ನೋಡೋದು ಜೋಕರ್ ತರಹ. 3. ಹಸಿರು ವ್ಯಕ್ತಿ ಗ್ರೀನ್. ಅವರನ್ಕೊಂಡಿರೋದು ನಾನು ತುಂಬ ಒಳ್ಳೆಯವನು, ನಾನು ಯಾರಿಗೂ ತೊಂದರೆ ಕೊಡಲ್ಲ, ನಾನು ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಆದರೆ ಜನ ಅನ್ಕೊಂಡಿರೋದು ಇವನು ಸೋಮಾರಿ, ಇವನಿಗೆ ಸ್ವಂತ ಬುದ್ಧಿ ಇಲ್ಲ, ಇವನು ಯಾವಾಗಲೂ ಸೇಫ್ ಗೇಮ್ ಆಡ್ತಾನೆ. ಅವರನ್ಕೊಂಡಿರೋದು ಶಾಂತಿಪ್ರಿಯ ಅಂತ, ಆದರೆ ಜನ ನೋಡೋದು ಹೇಡಿ ತರಹ. 4. ನೀಲಿ ವ್ಯಕ್ತಿ ಬ್ಲೂ. ಅವರನ್ಕೊಂಡಿರೋದು ನಾನು ಪರ್ಫೆಕ್ಟ್, ನಾನು ಜಾಗರೂಕ, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ. ಆದರೆ ಜನ ಅನ್ಕೊಂಡಿರೋದು ಇವನು ಅನುಮಾನದ ಪ್ರಾಣಿ, ಇವನಿಗೆ ತಪ್ಪು ಹುಡುಕೋದು ಒಂದೇ ಕೆಲಸ, ಇವನು ತುಂಬ ಕೋಲ್ಡ್. ಅವರನ್ಕೊಂಡಿರೋದು ಜೀನಿಯಸ್ ಅಂತ, ಆದರೆ ಜನ ನೋಡೋದು ರೋಬೋಟ್ ತರಹ. ಸ್ನೇಹಿತರೆ, ಈಗ ಗೊತ್ತಾಯ್ತಾ ನಾವು ಯಾಕೆ ಬೇರೆಯವರನ್ನ ದಡ್ಡರು ಅಂದ್ರೆ ಇಡಿಯಟ್ಸ್ ಅಂತ ಕರಿತೀವಿ? ಯಾಕಂದ್ರೆ ನಮಗೆ ಅವರ ಉದ್ದೇಶ ಅರ್ಥ ಆಗಲ್ಲ, ಅವರು ಮಾಡೋದು ನಮಗೆ ವಿಚಿತ್ರವಾಗಿ ಕಾಣುತ್ತೆ. ಆದರೆ ಸಮಸ್ಯೆ ಗೊತ್ತಾಯ್ತು, ಪರಿಹಾರ ಏನು? ನಾವು ಇವರ ಜೊತೆ ಜಗಳ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ನಾವು ಇವರ ಜೊತೆ ಕೆಲಸ ಮಾಡಲೇಬೇಕು. ಹಾಗಾದ್ರೆ ನಾವು ನಮ್ಮನ್ನೇ ಸ್ವಲ್ಪ ಚೇಂಜ್ ಮಾಡ್ಕೋಬಹುದಾ? ಅವರ ತರಹ ನಾವು ಆಕ್ಟ್ ಮಾಡಬಹುದಾ? ಇದನ್ನೇ ಹೊಂದಾಣಿಕೆ ಅಂದ್ರೆ ಅಡ್ಯಾಪ್ಟೇಷನ್ ಅಂತಾರೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 10. ಅವರಂತೆಯೇ ನಾವು ಬದಲಾಗೋದು ಹೇಗೆ? ಅಡ್ಯಾಪ್ಟೇಷನ್. ಸ್ನೇಹಿತರೆ, ಈಗ ನಮಗೆ ಸಮಸ್ಯೆ ಏನು ಅಂತ ಗೊತ್ತಾಯಿತು. ನಮ್ಮ ಉದ್ದೇಶ ಬೇರೆ ಇರುತ್ತೆ, ಆದರೆ ಎದುರಿಗಿರೋರು ಅರ್ಥ ಮಾಡ್ಕೊಳ್ಳೋ ರೀತಿ ಬೇರೆ ಇರುತ್ತೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು? ನಾವು ಅವರನ್ನ ಬದಲಾಯಿಸೋಕೆ ಆಗತ್ತಾ? ಖಂಡಿತ ಇಲ್ಲ. ನಾವೇ ಸ್ವಲ್ಪ ಬದಲಾಗಬೇಕು. ಇದನ್ನೇ ಹೊಂದಾಣಿಕೆ ಅಂದ್ರೆ ಅಡ್ಯಾಪ್ಟೇಷನ್ ಅಂತ ಕರೀತಾರೆ. ಲೇಖಕರು ಹೇಳ್ತಾರೆ, ನೀವು ರೋಮ್ನಲ್ಲಿದ್ದಾಗ ರೋಮನರಂತೆ ಇರಿ, ಅಂದ್ರೆ ವೆನ್ ಇನ್ ರೋಮ್ ಡೂ ಆಸ್ ದ ರೋಮನ್ಸ್ ಡೂ. ಅದೇ ರೀತಿ ನೀವು ರೆಡ್ ಜೊತೆ ಇದ್ರೆ ರೆಡ್ ಆಗಿ, ಬ್ಲೂ ಜೊತೆ ಇದ್ರೆ ಬ್ಲೂ ಆಗಿ. ಬನ್ನಿ ಯಾರ ಜೊತೆ ಹೇಗೆ ನಡ್ಕೋಬೇಕು ಅಂತ ಕ್ವಿಕ್ ಟಿಪ್ಸ್ ನೋಡೋಣ. 1. ಕೆಂಪು ವ್ಯಕ್ತಿಯ ಜೊತೆ ವೇಗವಾಗಿರಿ. ಇವರ ಹತ್ರ ಕಥೆ ಹೇಳಬೇಡಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಧೈರ್ಯವಾಗಿರಿ. ಇವರು ನಿಮ್ಮ ಮೇಲೆ ರೇಗಿದ್ರೆ ನೀವು ಹೆದರಬೇಡಿ, ಕಣ್ಣಲ್ಲಿ ಕಣ್ಣಿಟ್ಟು ಉತ್ತರ ಕೊಡಿ. ಇವರು ನಿಮ್ಮ ಧೈರ್ಯವನ್ನ ಮೆಚ್ಚಿಕೊಳ್ತಾರೆ. ಕೆಲಸದ ಬಗ್ಗೆ ಮಾತಾಡಿ. ಊಟ ಆಯ್ತಾ, ತಿಂಡಿ ಆಯ್ತಾ ಅನ್ನೋದಕ್ಕಿಂತ ಕೆಲಸ ಮುಗೀತಾ ಅಂತ ಕೇಳಿದ್ರೆ ಇವರು ಖುಷಿ ಪಡ್ತಾರೆ. 2. ಹಳದಿ ವ್ಯಕ್ತಿಯ ಜೊತೆ
ನಗುತ್ತಾ ಇರಿ. ಇವರ ಜೋಕ್ಸ್ಗೆ ಬಿದ್ದು ಬಿದ್ದು ನಗಿ. ಆಗ ಇವರು ನಿಮ್ಮ ಫ್ಯಾನ್ ಆಗ್ತಾರೆ. ಕೇಳಿಸಿಕೊಳ್ಳಿ. ಇವರು ಮಾತಾಡೋಕೆ ಇಷ್ಟಪಡ್ತಾರೆ. ನೀವು ಸುಮ್ಮನೆ ತಲೆ ಆಡಿಸ್ತಾ ಕೇಳಿಸ್ಕೊಳ್ಳಿ. ಸ್ವಲ್ಪ ಫ್ರೀ ಬಿಡಿ. ಇವರ ಹತ್ರ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ಕಟ್ಟುನಿಟ್ಟಾಗಿ ಇರಬೇಡಿ. ಫ್ರೆಂಡ್ಲಿಯಾಗಿ ಮಾತಾಡಿ, ಕೆಲಸ ಮಾಡಿಸ್ಕೊಳ್ಳಿ. 3. ಹಸಿರು ವ್ಯಕ್ತಿಯ ಜೊತೆ ತಾಳ್ಮೆ ಇರಲಿ. ಇವರು ನಿರ್ಧಾರ ತಗೊಳ್ಳೋಕೆ ಲೇಟ್ ಮಾಡ್ತಾರೆ. ಅವರನ್ನ ಅರ್ಜೆಂಟ್ ಮಾಡಬೇಡಿ. ಸುರಕ್ಷತೆ ಕೊಡಿ. ಏನೂ ಆಗಲ್ಲ, ನಾನ್ ನೋಡ್ಕೊಳ್ತೀನಿ ಅಂತ ಧೈರ್ಯ ಹೇಳಿ. ಶಾಂತವಾಗಿರಿ. ಇವರ ಮುಂದೆ ಜೋರಾಗಿ ಕೂಗಾಡಬೇಡಿ. ಮೃದುವಾಗಿ ಮಾತಾಡಿ. 4. ನೀಲಿ ವ್ಯಕ್ತಿಯ ಜೊತೆ ತಯಾರಿ ಮಾಡಿಕೊಳ್ಳಿ. ಇವರ ಹತ್ರ ಮಾತಾಡೋಕೆ ಹೋಗುವಾಗ ನಿಮ್ಮ ಹತ್ರ ಪಕ್ಕಾ ಮಾಹಿತಿ ಅಂದ್ರೆ ಡೇಟಾ ಇರಲಿ. ಎಮೋಷನಲ್ ಆಗಬೇಡಿ. ಪ್ಲೀಸ್ ನನಗೋಸ್ಕರ ಮಾಡಿಕೊಡಿ ಅಂತ ಗೂಗರಿಬೇಡಿ. ಲಾಜಿಕ್ ಆಗಿ ಮಾತಾಡಿ. ಲಿಖಿತವಾಗಿ ಕೊಡಿ. ಇವರು ಬಾಯಿ ಮಾತನ್ನ ನಂಬಲ್ಲ. ಏನೇ ಇದ್ರೂ ಮೇಲ್ ಅಥವಾ ಮೆಸೇಜ್ ಮೂಲಕ ಕೊಡಿ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಕಷ್ಟ ಅಂತ ಅನಿಸ್ಬಹುದು, ಆದರೆ ಇದು ಪ್ರಾಕ್ಟೀಸ್ ಮಾಡಿದ್ರೆ ಬರುತ್ತೆ. ನಾವು ಅವರ ಭಾಷೆಯಲ್ಲೇ ಮಾತಾಡಿದ್ರೆ ಮಾತ್ರ ಅವರಿಗೆ ಅರ್ಥ ಆಗತ್ತೆ. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ನಾನು ಎಲ್ಲರಿಗೂ ಅಡ್ಜಸ್ಟ್ ಆಗ್ತಾ ಹೋದ್ರೆ ನನ್ನ ಸ್ವಂತಿಕೆ ಏನು? ನಾನು ನಾನಾಗಿ ಇರೋದು ಯಾವಾಗ? ಇದಕ್ಕೆ ಲೇಖಕರು ಏನಂತಾರೆ? ಅದನ್ನ ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 11. ಟೆನ್ಷನ್ ಆದಾಗ ಇವರು ಹೇಗಾಡ್ತಾರೆ. ಸ್ಟ್ರೆಸ್ ರೆಸ್ಪಾನ್ಸ್. ಬನ್ನಿ ಸ್ನೇಹಿತರೆ, ಎಲ್ಲವೂ ಚೆನ್ನಾಗಿದ್ದಾಗ ಎಲ್ಲರೂ ಒಳ್ಳೆಯವರೇ. ಆದರೆ ಯಾವಾಗಲಾದರೂ ಕೆಲಸದಲ್ಲಿ ಸಮಸ್ಯೆ ಆದಾಗ ಅಥವಾ ಡೆಡ್ಲೈನ್ ಹತ್ತಿರ ಬಂದಾಗ ಮನುಷ್ಯರು ವಿಚಿತ್ರವಾಗಿ ವರ್ತಿಸ್ತಾರೆ. ಇದನ್ನೇ ಲೇಖಕರು ಒತ್ತಡದ ಪ್ರತಿಕ್ರಿಯೆ, ಸ್ಟ್ರೆಸ್ ರೆಸ್ಪಾನ್ಸ್ ಅಂತ ಕರೀತಾರೆ. ಯಾವ ಬಣ್ಣದವರು ಟೆನ್ಷನ್ ಆದಾಗ ಏನು ಮಾಡ್ತಾರೆ ನೋಡೋಣ ಬನ್ನಿ. 1. ಕೆಂಪು ವ್ಯಕ್ತಿ, ರೆಡ್ ಅಂಡರ್ ಸ್ಟ್ರೆಸ್. ಇವರಿಗೆ ಟೆನ್ಷನ್ ಆದರೆ ಇವರು ಜ್ವಾಲಾಮುಖಿ ಆಗ್ತಾರೆ. ಇವರು ಬೇರೆಯವರ ಮೇಲೆ ಕೂಗಾಡ್ತಾರೆ. ಎಲ್ಲ ನಿನ್ನಿಂದಾನೇ ಆಗಿದ್ದು, ನಿನಗೆ ಬುದ್ಧಿ ಇಲ್ವಾ ಅಂತ ಬ್ಲೇಮ್ ಮಾಡ್ತಾರೆ. ಇವರು ಟೆನ್ಷನ್ನಲ್ಲಿ ವಸ್ತುಗಳನ್ನು ಎಸೀಬಹುದು ಅಥವಾ ಬಾಗಿಲು ಜೋರಾಗಿ ಹಾಕಬಹುದು. ಇವರು ಕಂಟ್ರೋಲ್ ಕಳ್ಕೊಳ್ತಾರೆ. 2. ಹಳದಿ ವ್ಯಕ್ತಿ, ಯೆಲ್ಲೋ ಅಂಡರ್ ಸ್ಟ್ರೆಸ್. ಇವರಿಗೆ ಟೆನ್ಷನ್ ಆದರೆ ಇವರು ಡ್ರಾಮಾ ಮಾಡ್ತಾರೆ. ಅಯ್ಯೋ, ನನ್ನ ಕತೆ ಮುಗೀತು, ಯಾರು ನನಗೆ ಹೆಲ್ಪ್ ಮಾಡ್ತಿಲ್ಲ ಅಂತ ಎಲ್ಲರ ಗಮನ ಸೆಳೆಯೋಕೆ ನೋಡ್ತಾರೆ. ಅಟೆನ್ಷನ್ ಸೀಕಿಂಗ್. ಇವರು ಅಳಬಹುದು ಅಥವಾ ಜೋರಾಗಿ ಮಾತಾಡಿ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಇವರು ಓವರ್ ರಿಯಾಕ್ಟ್ ಮಾಡ್ತಾರೆ. 3. ಹಸಿರು ವ್ಯಕ್ತಿ, ಗ್ರೀನ್ ಅಂಡರ್ ಸ್ಟ್ರೆಸ್. ಇವರಿಗೆ ಟೆನ್ಷನ್ ಆದರೆ ಇವರು ಕಾಣೆ ಆಗ್ತಾರೆ, ಶಟ್ ಡೌನ್. ಇವರು ಮಾತು ನಿಲ್ಲಿಸ್ತಾರೆ. ನೀವು ಏನೇ ಕೇಳಿದ್ರೂ ಉತ್ತರ ಕೊಡಲ್ಲ. ಇವರು ಒಂಥರ ಕೋಲ್ಡ್ ವಾರ್ ಶುರು ಮಾಡ್ತಾರೆ. ಇವರು ತಮ್ಮ ಕೋಪವನ್ನ ಹೊರಗೆ ತೋರಿಸಲ್ಲ, ಆದರೆ ಒಳಗೊಳಗೆ ಕುದಿತಾ ಇರ್ತಾರೆ. ಇವರು ಸ್ಲೋ ಆಗ್ತಾರೆ, ಕೆಲಸ ನಿಲ್ಲಿಸ್ತಾರೆ. 4. ನೀಲಿ ವ್ಯಕ್ತಿ, ಬ್ಲೂ ಅಂಡರ್ ಸ್ಟ್ರೆಸ್. ಇವರಿಗೆ ಟೆನ್ಷನ್ ಆದರೆ ಇವರು ಚಿಂತೆ ಶುರು ಮಾಡ್ತಾರೆ, ಪೆಸಿಮಿಸ್ಟಿಕ್. ಎಲ್ಲ ಹಾಳಾಯ್ತು, ಇನ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂತ ಡಿಪ್ರೆಷನ್ಗೆ ಹೋಗ್ತಾರೆ. ಇವರು ಒಂದೇ ವಿಷಯವನ್ನ 100 ಸಲ ಚೆಕ್ ಮಾಡ್ತಾರೆ. ಇವರು ನಿರ್ಧಾರ ತಗೊಳ್ಳೋಕೆ ಭಯಪಡ್ತಾರೆ. ಇವರು ತುಂಬ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾರೆ. ಸ್ನೇಹಿತರೆ, ಇದನ್ನ ತಿಳ್ಕೊಳ್ಳೋದು ಯಾಕೆ ಮುಖ್ಯ ಅಂದ್ರೆ, ನಾಳೆ ನಿಮ್ಮ ಬಾಸ್ ನಿಮ್ಮ ಮೇಲೆ ರೇಗಾಡಿದ್ರೆ ಅಥವಾ ನಿಮ್ಮ ಫ್ರೆಂಡ್ ಸೈಲೆಂಟ್ ಆದ್ರೆ, ಓ ಅವರಿಗೆ ಟೆನ್ಷನ್ ಆಗಿದೆ, ಅದಕ್ಕೆ ಹೀಗಾಡ್ತಿದ್ದಾರೆ ಅಂತ ನಿಮಗೆ ಅರ್ಥ ಆಗುತ್ತೆ. ಆಗ ನೀವು ಅವರನ್ನ ಸಮಾಧಾನ ಮಾಡಬಹುದು ಅಥವಾ ಸ್ವಲ್ಪ ಟೈಮ್ ಕೊಡಬಹುದು. ಸರಿ, ಈಗ ನಮಗೆ ಅವರ ಎಲ್ಲ ಸೀಕ್ರೆಟ್ಸು ಗೊತ್ತಾಯ್ತು. ಈಗ ನಾವು ಈ ವಿಡಿಯೋದ ಕೊನೆ ಹಂತಕ್ಕೆ ಬಂದಿದ್ದೀವಿ. ಇದೆಲ್ಲವನ್ನೂ ನೆನಪಿಟ್ಕೊಳ್ಳೋದು ಹೇಗೆ ಮತ್ತು ಇವತ್ತಿನ ವಿಡಿಯೋದ ಸಾರಾಂಶ ಏನು? ಬನ್ನಿ ಅಂತಿಮ ಅಧ್ಯಾಯದಲ್ಲಿ ನೋಡೋಣ. ಅಧ್ಯಾಯ 12. ಯಾರು ಬೆಸ್ಟ್? ಅಂತಿಮ ತೀರ್ಪು. ಹೂ ಇಸ್ ದ ಬೆಸ್ಟ್? ಬನ್ನಿ ಸ್ನೇಹಿತರೆ, ಈಗ ಕೊನೆಯದಾಗಿ ಒಂದು $1 ಮಿಲಿಯನ್ ಪ್ರಶ್ನೆ ಕೇಳೋಣ. ಈ 4 ಬಣ್ಣಗಳಲ್ಲಿ ಯಾರು ಬೆಸ್ಟ್? ಕೆಂಪು ಬಣ್ಣದವರು ಅಂದುಕೊಳ್ತಾರೆ, ನಾನೇ ಬೆಸ್ಟ್, ಯಾಕಂದ್ರೆ ನಾನೇ ಬಾಸ್. ನೀಲಿ ಬಣ್ಣದವರು ಅಂದುಕೊಳ್ತಾರೆ, ನಾನೇ ಬೆಸ್ಟ್, ಯಾಕಂದ್ರೆ ನನಗೆ ತಪ್ಪು ಮಾಡೋದು ಗೊತ್ತಿಲ್ಲ. ಆದರೆ ಸತ್ಯ ಏನು ಗೊತ್ತಾ? ಯಾರೂ ಬೆಸ್ಟ್ ಅಲ್ಲ ಮತ್ತು ಯಾರೂ ವರ್ಸ್ಟೂ ಅಲ್ಲ. ಒಂದು ಯಶಸ್ವಿ ತಂಡ ಅಥವಾ ಒಂದು ಸಂತೋಷದ ಕುಟುಂಬಕ್ಕೆ ಈ 4 ಬಣ್ಣಗಳ ಅಗತ್ಯವಿದೆ. ಯೋಚನೆ ಮಾಡಿ, ಅಲ್ಲಿ ಕೆಂಪು ಇಲ್ಲ ಅಂದ್ರೆ ಕೆಲಸ ಶುರುವಾಗೋದೇ ಇಲ್ಲ. ಅಲ್ಲಿ ಹಳದಿ ಇಲ್ಲ ಅಂದ್ರೆ ಕೆಲಸದಲ್ಲಿ ಹೊಸ ಐಡಿಯಾಸ್ ಬರಲ್ಲ, ಬರೀ ಬೋರಿಂಗ್ ಆಗಿರುತ್ತೆ. ಅಲ್ಲಿ ಹಸಿರು ಇಲ್ಲ ಅಂದ್ರೆ ಎಲ್ಲರೂ ಕಿಟ್ಟಾಡ್ಕೊಳ್ತಾರೆ, ಯಾರೂ ಶಾಂತವಾಗಿ ಇರೋಲ್ಲ. ಅಲ್ಲಿ ನೀಲಿ ಇಲ್ಲ ಅಂದ್ರೆ ಮಾಡಿದ ಕೆಲಸದಲ್ಲಿ 100 ತಪ್ಪುಗಳಿರುತ್ತವೆ.
ಹಾಗಾಗಿ ದೇವರು ನಮ್ಮನ್ನ ಹೀಗೆ ಸೃಷ್ಟಿ ಮಾಡಿರೋದು ಯಾಕೆ ಅಂದರೆ ನಾವು ಒಬ್ಬರಿಗೊಬ್ಬರು ಸಹಾಯ ಮಾಡಲಿ ಅಂತ, ಒಬ್ಬರ ಕೊರತೆಯನ್ನು ಇನ್ನೊಬ್ಬರು ತುಂಬಲಿ ಅಂತ. ಇವತ್ತಿನ ವಿಡಿಯೋ ನೋಡಿದ ಮೇಲೆ ನೀವು ನಾಳೆ ನಿಮ್ಮ ಬಾಸ್ನ ಅಥವಾ ನಿಮ್ಮ ಹೆಂಡತಿನ ಅಥವಾ ಗಂಡನ ನೋಡಿದಾಗ ಅಯ್ಯೋ ಇವರು ಸರಿಯಿಲ್ಲ ಅಂತ ಅನ್ನಲ್ಲ. ಬದಲಾಗಿ ಓ ಇವರು ಹಸಿರು ಅಲ್ವಾ, ಅದಕ್ಕೆ ಹೀಗೆ ಆಡ್ತಿದ್ದಾರೆ, ಇಟ್ಸ್ ಓಕೆ ಅಂತ ಅರ್ಥ ಮಾಡ್ಕೊಳ್ತೀರಾ. ಯಾವಾಗ ನೀವು ಎದುರಿಗಿರೋ ವ್ಯಕ್ತಿಯ ಬಣ್ಣವನ್ನು ಗುರುತಿಸ್ತೀರೋ ಆಗ ಅರ್ಧ ಸಮಸ್ಯೆ ಸಾಲ್ವ್ ಆದ ಹಾಗೆ. ಸರಿ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಭಾಗ 1ರ ಜರ್ನಿ ಮುಗೀತು. ನಾವು ಎಲ್ಲರ ಬಗ್ಗೆಯೂ ತಿಳ್ಕೊಂಡ್ವಿ. ಆದರೆ ಪಿಕ್ಚರ್ ಇನ್ನೂ ಬಾಕಿ ಇದೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಮನುಷ್ಯರ 4 ಬಣ್ಣಗಳು ಅಂದರೆ ರೆಡ್, ಯೆಲ್ಲೋ, ಗ್ರೀನ್ ಮತ್ತು ಬ್ಲೂ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ಅವರ ಬಾಡಿ ಲ್ಯಾಂಗ್ವೇಜ್ ಏನು, ಟೆನ್ಷನ್ ಆದಾಗ ಅವರು ಹೇಗೆ ಆಡ್ತಾರೆ, ಎಲ್ಲವನ್ನೂ ನೋಡಿದ್ವಿ. ಈಗ ನಿಮ್ಮ ಕೈಯಲ್ಲಿ ಒಂದು ಸೂಪರ್ ಪವರ್ ಸಿಕ್ಕಿದೆ. ನೀವಿನ್ಮೇಲೆ ಯಾರನ್ನೇ ನೋಡಿದ್ರೂ ಓ ಇವನು ರೆಡ್ ಇರಬಹುದು, ಇವಳು ಪಕ್ಕಾ ಯೆಲ್ಲೋ ಅಂತ ಈಸಿಯಾಗಿ ಕಂಡುಹಿಡಿತೀರಾ. ಆದರೆ ಎಚ್ಚರಿಕೆ, ಬರೀ ಬಣ್ಣ ಗೊತ್ತಾದ್ರೆ ಸಾಕಾ? ಖಂಡಿತ ಸಾಲಲ್ಲ. ನೀವು ಕೆಂಪು ಬಣ್ಣದವರ ಹತ್ರ ಹೋಗಿ ಹಸಿರು ಬಣ್ಣದವರ ತರಹ ನಿಧಾನವಾಗಿ ಕಥೆ ಹೇಳಿದ್ರೆ ಅವರು ನಿಮ್ಮ ಮೇಲೆ ರೇಗಾಡ್ತಾರೆ. ನೀವು ನೀಲಿ ಬಣ್ಣದವರ ಹತ್ರ ಹೋಗಿ ಹಳದಿ ಬಣ್ಣದವರ ತರಹ ಜೋಕ್ ಮಾಡಿದ್ರೆ ಅವರು ನಿಮ್ಮನ್ನ ಸೀರಿಯಸ್ ಆಗಿ ತಗೊಳ್ಳಲ್ಲ. ಹಾಗಾದ್ರೆ ಇವರ ಜೊತೆ ನಾವು ಹೇಗೆ ನಡ್ಕೋಬೇಕು? ಒಬ್ಬ ಕೋಪಿಷ್ಟ ಬಾಸ್ ರೆಡ್ಗೆ ಇಮೇಲ್ ಬರೆಯೋದು ಹೇಗೆ? ಒಬ್ಬ ಸೋಮಾರಿ ಫ್ರೆಂಡ್ ಯೆಲ್ಲೋಗೆ ಫೀಡ್ಬ್ಯಾಕ್ ಕೊಡೋದು ಹೇಗೆ? ಯಾವುದಕ್ಕೂ ಒಪ್ಪೋದ ಪಾರ್ಟ್ನರ್ ಗ್ರೀನ್ನ ಒಪ್ಸೋದು ಹೇಗೆ? ತಪ್ಪು ಹುಡುಕೋ ವ್ಯಕ್ತಿ ಬ್ಲೂ ಹತ್ರ ಪರ್ಫೆಕ್ಟ್ ಆಗಿರೋದು ಹೇಗೆ? ಈ ಎಲ್ಲ ಸೀಕ್ರೆಟ್ಗಳನ್ನು ಅಂದರೆ ರಿಯಲ್ ಲೈಫ್ ಟೆಕ್ನಿಕ್ಗಳನ್ನು ನಾನು ಭಾಗ 2 ವಿಡಿಯೋದಲ್ಲಿ ಎಳೆಯಾಗಿ ಬಿಚ್ಚಿಡ್ತೀನಿ. ಆ ವಿಡಿಯೋ ನೋಡಿದ ಮೇಲೆ ನೀವು ಯಾವುದೇ ಮನುಷ್ಯನನ್ನಾದರೂ ಹ್ಯಾಂಡಲ್ ಮಾಡಬಹುದು. ಆ ವಿಡಿಯೋ ಮಿಸ್ ಆಗಬಾರ್ದು ಅಂದರೆ ಈಗಲೇ ನಮ್ಮ ಕನ್ನಡ ಬುಕ್ಸ್ ನಾಲೆಡ್ಜ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಒತ್ತಿ. ಹಾಗೆ ಇವತ್ತಿನ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು? ನೀವು ಯಾವ ಕಲರ್, ರೆಡ್, ಯೆಲ್ಲೋ, ಗ್ರೀನ್ ಆರ್ ಬ್ಲೂ ಅನ್ನೋದನ್ನು ಮುಚ್ಚುಮರೆಯಿಲ್ಲದೆ ಕಮೆಂಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನಿಮ್ಮ ಕಮೆಂಟ್ ಓದಕ್ಕೆ ನಾನು ಕಾಯ್ತಾ ಇರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಅವರಿಗೂ ಅವರ ಬಣ್ಣ ಯಾವುದು ಅಂತ ಗೊತ್ತಾಗಲಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಂದರೆ ಭಾಗ 2ರಲ್ಲಿ. ಅಲ್ಲಿವರೆಗೂ ಓದ್ತಾ ಇರಿ, ಬೆಳೀತಾ ಇರಿ. ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ.